ಪಂಚೆಗಳು ಹಾಗೂ ಶರ್ಟುಗಳು ಅರ್ಪಿಸುವ ತರಲೆ ನನ್ನ ಮಕ್ಕಳು. ಇಲ್ಲೆಲ್ಲರೂ ಬರೀ ತಿಕ್ಲು 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 ಕಾರ್ಯಕ್ರಮಕ್ಕೆ ವೆಲ್ಕಮ್. ವೀಕ್ಷಕರೇ, ಮೊನ್ನೆ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ನ ಒಂದು ಅಂಕಲ್ ಸಿಕ್ಕಿದ್ರು. ನೀವು ತರಲೆ ನನ್ನ ಮಕ್ಕಳು ಪ್ರೋಗ್ರಾಮ್ ನಡೆಸ್ಕೊಡ್ತೀರಾ ಅಲ್ವಾ ಅಂದ್ರು. ಹೌದು ಅಂದೆ. ಬಾಯಿಗೆ ಬಂದಂಗೆ ಬೈಯಕ್ಕೆ ಶುರು ಮಾಡ್ಬಿಡೋದ. ಏನ್ರಿ ನಿಮ್ಗೆ ಅಷ್ಟು ತಲೆ ಅಲ್ವಾ, ಪ್ರೋಗ್ರಾಮ್ ಸ್ಟಾರ್ಟ್ ಆಗಕ್ಕೆ ಮುಂಚೆ ವಾರ್ನಿಂಗ್ ಅಂತ ಕೊಡ್ಬೇಕಲ್ವಾ ಅಂತ. ನನಗೆ ತಲೆ ಕೆಟ್ಟೋಯ್ತು. ಸರ್, ಮಕ್ಕಳು ಪ್ರೋಗ್ರಾಮ್ ನಡೆಸ್ತಾ ಇರೋದು, ಇದ್ರಲ್ಲಿ ನಾವೇನು ಜಗಳ ತೋರಿಸ್ತಾ ಇಲ್ಲ, ಕೊಲೆ ತೋರಿಸ್ತಾ ಇಲ್ಲ, ಏನಂತ ವಾರ್ನಿಂಗ್ ಕೊಡಬೇಕು ಅಂತ. ಅದಕ್ಕೆ ಅವ್ರು ಕೊಟ್ಟು ಉತ್ತರ ಏನ್ ಗೊತ್ತಾ, ಪ್ರೋಗ್ರಾಮ್ ನೋಡ್ತಾ ಊಟ ಮಾಡಬಾರ್ದು ಅಂತ ವಾರ್ನಿಂಗ್ ಕೊಡ್ಬೇಕಂತೆ. ಅದು ಯಾಕೆ ಅಂತ ಕೇಳಿದೆ. ಮೇಡಮ್, ನಾನು ಊಟ ಮಾಡ್ತಾ ನಿಮ್ಮ ಪ್ರೋಗ್ರಾಮ್ ನೋಡ್ತಾ ಇದ್ನ, ಈ ತರಲೆಗಳು ಮಾಡೋ ತರಲೆಗೆ ಜೋರಾಗಿ ನಗು ಬಂದ್ಬಿಡ್ತು, ನಕ್ಕದೆ ಗಂಟ್ಲಿಗೆ ಅಗಳು ಸಿಕ್ಕೊಂಡು 10 ನಿಮಿಷ ಒದ್ದಾಡಿದ್ದೀನಿ ಅಂತ ಹೇಳಿದ್ರು. ಸೊ ರಮೇಶ್ ಅವ್ರು ಹೇಳಿರೋ ವಾರ್ನಿಂಗನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ ನಿಮಗೆ. ಊಟ ಮಾಡಿಕೊಂಡು ನಮ್ಮ ಪ್ರೋಗ್ರಾಮ್ ನೋಡೋದಾದ್ರೆ ಅಟ್ ಯುವರ್ ಓನ್ ರಿಸ್ಕ್ ಅಂತ. ಶನಿವಾರ ಆಯಿತು, ರಿಸ್ಕ್ ತೊಗೊಳ್ಳೋ ಟೈಮ್ ಬಂದಾಯಿತು. ನಾನಂತೂ ಫುಲ್ ರಿಸ್ಕ್ ತೊಗೊಂಡು ಬಂದ್ಬಿಟ್ಟಿದ್ದೀನಿ. ಇನ್ಯಾವ ಥರ ತರಲೆಗಳು ಬಂದು ಇನ್ನೇನು ತರಲೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಅದಕ್ಕೂ ಮುಂಚೆ ನಮ್ಮ ಪಾರ್ಟ್ನರ್ನ ಕಳ್ಸೋಣ. ಜೋರ ಚಪ್ಪಾಳೊಂದಿಗೆ ಸ್ವಾಗತಿಸಿ ಬಡ ಬಚ್ಚನ್ನ. ಸರ್, ಮಧು ಎಲ್ಲೇ ಮಧು? ಏನೋ ನಿನ್ ಗೆಟಪ್ಪು, ದಿನ ಹೋದ್ರೆ ಒಂದೊಂದು ಗೆಟಪ್ಪಲ್ಲಿ ಬರ್ತೀಯಲ್ಲ, ನಂಗೆ ಸತ್ಯವಾಗ್ಲೂ ಯಾರು ಅಂತಾನೆ ಗೊತ್ತಾಗ್ಲಿಲ್ವಲ್ಲ. ಏನೋ ನಿನ್ ಗೆಟಪ್ಪು, ಏನ್ ಕತೆ ಇದು? ಅಕ್ಕ, ಸ್ಕೂಲಲ್ಲಿ ಯಾರು ಚೆನ್ನಾಗಿ ಡ್ರೆಸ್ ಹಾಕೊಂಡ್ಬರ್ತಾರೆ ಅವರೇ ಫಸ್ಟ್ ಪ್ರೈಸ್ ಅಂತ ಹೇಳಿದ್ರ. ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ ಇತ್ತಾ? ಓಕೆ ಓಕೆ. ಅದಕ್ಕೆ ನಾನು ಈ ಬಟ್ಟೆ ಹಾಕೊಂಡೆ. ಆಮೇಲೆ ಟೈಮ್ ನೋಡಿದೆ. ಆಮೇಲೆ ಪ್ರೈಸ್ ಇಸ್ಕೊಳ್ಳಿಲ್ಲ, ಏನು ಇಸ್ಕೊಳ್ಳಿಲ್ಲ, ಓಡ್ ಬಂದೆ. ಪ್ರೈಸ್ ಬಿಟ್ಟು ಬಂದೇನೋ ಮಧು ನಮ್ಮ ಪ್ರೋಗ್ರಾಮ್ಗೋಸ್ಕರ. ಸೊ ಫ್ಯಾನ್ಸಿ ಡ್ರೆಸ್ ಅಲ್ಲಿ ಏನ್ ಡ್ರೆಸ್ ಹಾಕೊಂಡಿದ್ಯೋ ಅದನ್ನ ಹಾಕೊಂಡು ಬಂದ್ಬಿಟ್ಯಾ? ಆಕ್ಚುಲಿ ಮಕ್ಳಿಗೆ ಇದು ಇಷ್ಟ ಆಗುತ್ತೆ. ಏನ್ ಗೆಟಪ್ ಇದು? ಹಾವಾ? ಮಿಕ್ಕಿ ಮೌಸ್. ಹಾವು ಅನ್ಕೊಂಡಲ್ಲ ಇದೆಲ್ಲ. ಓಹೋ, ಹಿಂಗೆ. ಓ, ಮಿಕ್ಕಿ ಮೌಸಾ ನೀವು? ಸೊ ನಮ್ಮ ತರಲೆ ಮಕ್ಳು ರೆಡಿ ಇದಾರಾ ತರಲೆ ಮಾಡಕ್ಕೆ? ಕಣ್ಣಿಗೆಲ್ಲ ಹೋಗ್ತಾ ಇದೆಯಾ ನಿನ್ ಮೂತಿ? ಯಪ್ಪ, ಯಾಕೋ ಪ್ರೋಗ್ರಾಮ್ ಅಲ್ಲಿ ಇವನೇ ತರಲೆ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾನೆ. ಕರ್ಸಪ್ಪ ನಿನ್ ತರಲೆ ಪಾರ್ಟ್ನರ್ಸ್ನ. ತರಲೆ ನನ್ನ ಮಕ್ಳ ಬಂದ್ರಪ್ಪ. ಏನ್ ಮಾಡ್ತಿದ್ದೀರಾ? ಬಂದ ತಕ್ಷಣ ಮದುವೆ ಹೊಡಿತಾ ಇದ್ದೀರಾ? ಏನ್ ಕತೆ? ಆಯ್ತು. ಓಕೆ. ಹೊಡೆದೈತಾ? ಏನು ಕೊಡ್ತಿದ್ದು? ತರಲೆ ಮಾಡ್ತಾನೆ ಅಂದ್ಬಿಟ್ಟು ಅವ್ನಿಗೆ ಹೊಡಿತಿದ್ದೀರಾ? ಅಯ್ಯೋ, ನನಗೆ ಎಷ್ಟು ಹೊಡಿತೀರಾ ನೀವು? ನನ್ಗೂ ಹೊಡಿತೀರಾ? ನಂಗೆ ಹೊಡಿಯಲ್ಲ, ನನ್ ಗುಡ್ಗ ಅಲ್ಲ ಇವನು. ಎಸ್, ಮದು ಬೇಕಿತ್ತ. ಅಲ್ಲಡು, ಆಗ್ಲೇ ಕೂತ್ಕೊಳ್ಳೋಕೆ ರೆಡಿನಾ ನೀವು? ಸರಿ, ನಿಮ್ ಚೇರ್ ಮೇಲೆ ಹೋಗಿ ಕೂತ್ಕೊಂಡ್ರಪ್ಪ, ಆಮೇಲೆ ತರಲೆ ಮಾಡೋಣ. ಓಕೆ, ತರಲೆ ನನ್ನ ಮಕ್ಕಳು ಬಂದ ತಕ್ಷಣ ಮದುವೆಗೆ ಧನ ಅಂತ ಧರ್ಮದ ಏಟ್ ಕೊಟ್ಟಿದ್ದಾರೆ. ಈಗ ನನಗೆ ಏನ್ ಕೊಡ್ತಾರೆ ಅಂತ ನೋಡೋಣ. ರೆಡಿ ಇದ್ದೀರಾ? ಎಸ್ ಅಂತೆ. ನಾನು ಶುರು ಹಚ್ಕೋತೀನಿ ಸರ್. ಅಲ್ಲ ಸರ್, ಏನ್ ನಿನ್ನ ಹೆಸರು? ಅಭಯ್ ಸೂರ್ಯ. ಅಬ್ಬಯ್ ಸೂರ್ಯ. ಎರಡೆರಡು ಹೆಸರು ಯಾಕೋ? ಎರಡಕ್ಕೂ ಟಾರ್ಚ್ ಇರುತ್ತೆ. ಎರಡಕ್ಕೂ ಟಾರ್ಚ್ ಇರುತ್ತಾ? ಅಬ್ಬಯ್ಗೂ ಟಾರ್ಚ್ ಇರುತ್ತೆ, ಸೂರ್ಯಗೂ ಟಾರ್ಚ್ ಇರುತ್ತಾ? ಯಾಕೆ? ಟಾರ್ಚ್ ಲೈಟ್ ಬಿಡುತ್ತೆ ಅದಕ್ಕೆ. ಟಾರ್ಚ್ ಲೈಟ್ ಬಿಡುತ್ತಾ? ಇವಾಗ ನೀನ್ ಫೈನಲಿ ನಿನ್ನ ಹೆಸರು ಅರ್ಥ ಏನ್ ಹೇಳಪ್ಪ? ಟಾರ್ಚ್ ಅಂತಾನಾ? ಹೌದಾ? ಯಾಕಂಗ್ ಇಟ್ಕೊಂಡೆ ಟಾರ್ಚ್ ಅಂತ? ಗೊತ್ತಿಲ್ಲ. ಯಾರು ಇಟ್ಟಿದ್ ನಿಂಗೆ ಹೆಸರು? ಯಾರದು? ಪಪ್ಪಂಗ ಆಯ್ ಮಾಡು. ಮಮ್ಮಿ ಪಕ್ಕ ಕೂತಿರೋದು ಯಾರು? ನಮ್ಮಕ್ಕ. ನಿಮ್ಮ ಅಕ್ಕನ? ಅವಳ ಹೆಸರೇನು? ಐಶು. ಹಂಗಂದ್ರೇನು? ಐಶ್ವರ್ಯ ಕಣ. ಅಷ್ಟು ಗೊತ್ತಾಗಲ್ವಾ? ಐಶ್ವರ್ಯ. ಟಿವಿ ಬರ್ತಾರಲ್ಲ, ಐಶ್ವರ್ಯ ಅಯ್ಯೋ, ಹೌದಾ? ಸಣ್ಣಕ್ಕೆ ಕುಳ್ಳಕ್ಕೆಲ್ಲ ಆಗ್ಬಿಟ್ಟಿದಾರಲ್ಲ, ಏನ್ ಕತೆ? ಡಯಟಿಂಗ? ಹೌದು. ಏನಾಗ್ಬೇಕು ನೀನ್ ದೊಡ್ಡವನಾದ್ಮೇಲೆ? ಹೀರೋನಾ? ಯಾವ ಪಿಕ್ಚರ್ಗೆ? ಮಾಣಿಕ್ಯ. ಮರ್ತೋಗಿರ್ತಾರೆ ಜನ ಅವಾಗ ಅಷ್ಟೊತ್ತಿಗೆ, ಮತ್ತೆ ರೀಮೇಕ್ ಮಾಡ್ತಾನೆ ಇವನು. ಹೌದಾ? ಮಾಣಿಕ್ಯ. ನಿನ್ ಜೊತೆ ಯಾರು ಹೀರೋಯಿನು?
ಅವಳನ್ನ ಹಾಕೊಂಡು ಮಾಡ್ಬೇಕಂದ್ರೆ ನೀನು ಅಕ್ಕ ತಂಗಿ ಪಿಕ್ಚರ್ ಮಾಡ್ಬೇಕು. ಅಕ್ಕ ತಮ್ಮ ಅಣ್ಣ ತಂಗಿ ಪಿಕ್ಚರು. ಐಸುನೇ ಹೀರೋಯಿನ. ನಿಂಗೆ ಇಷ್ಟನಾ ಐಸು? ನಿಂಗೆ ಹೊಡಿಯಲ್ವಾ ಅವಳು? ಹೊಡಿತಾಳೆ. ಮತ್ತೆ ಇಷ್ಟ ಅಂತ್ಯಾ? ಐಸು ಒಂದ್ಸತಿ ಮುದ್ ಮಾಡ್ತಾಳೆ, ಒಂದ್ಸತಿ ಹೊಡಿತಾಳೆ. ಅವಳಿಗೆ ಏನ್ ತಲೆ ಸರಿ ಇಲ್ವಾ? ಒಂದ್ಸಲ ಮುದ್ದು ಮಾಡ್ತಾಳೆ, ಒಂದ್ಸಲ ಹೊಡಿತಾಳೆ. ತಲೆಯಲ್ಲಿ ಬುದ್ಧಿ ಇಲ್ಲ. ನಿಮ್ ಮನೇಲಿ ಯಾರಿಗೆ ಜಾಸ್ತಿ ತಲೆಯಲ್ಲಿ ಬುದ್ಧಿ ಇರೋದು? ಐಸುಗೆ. ಯಪ್ಪ, ಏನು ಐಸು ನೀನು? ಎಷ್ಟನೇ ಕ್ಲಾಸ್ ನೀನು? ಥರ್ಡ್ ಸ್ಟ್ಯಾಂಡರ್ಡ್ಗೆ ಇಷ್ಟೊಂದು ಬುದ್ಧಿ ಎಲ್ಲಿಂದ ಬಂತು ನಿಂಗೆ? ನಮ್ಮ ತಮ್ಮ ಹೇಳ್ಕೊಟ್ಟಿದ್ದು. ನೀನೇ ಹೇಳ್ಕೊಡ್ತೀಯಂತೆ? ಸರಿ, ಇವಾಗ ಹುಡುಗಿರು ಯಾಕೆ ಮೇಕಪ್ ಮಾಡ್ಕೋತಾರೆ? ಪ್ಯಾಂಟ್ ಶರ್ಟ್ ಅಲ್ಲ ಅಲ್ಲ, ಫಂಕ್ಷನ್ಗೆ. ಇವ್ರಿಬ್ರದೇ ಒಂದು ಶೋ ಆಗೋಯ್ತು ಇವಾಗ. ಕೇಳು, ಯಾಕೆ ಮಾಡ್ಕೋತೀರಾ ಹುಡುಗಿರ್ ಮೇಕಪ್ ಅಂತ? ಎಂತ ಹುಡುಗಿರ್ ಮೇಕಪ್ ಮಾಡ್ಕೊಂಡು. ಎಂತಕ್ಕೆ? ನಿಮ್ದು ಯಾವ ಊರು ಮರ್ಯ? ತುಮಕೂರು. ತುಮಕೂರಲ್ಲಿ ಎಂತಕ್ಕೆ ಅಂತಾರ? ಗೊತ್ತಿಲ್ಲ. ಸರಿ, ಇವಾಗ ನನ್ಗೊಂದು ಮಾತೇಳು. ಸ್ಕೂಲ್ಗೆ ಯಾಕೆ ಹೋಗ್ಬೇಕು ನಾವು? ಬರೆಯೋಕೆ. ಏನ್ ಬರೆಯಕ್ಕೆ? 1 2 3 ABCD. 1 2 3 ABCD ಬರೆಯಕ್ಕೆ ಸ್ಕೂಲ್ಗೆ ಹೋಗ್ಬೇಕೇನೋ? ಮನೇಲಿ ಕೂತ್ಕೊಂಡು ಬರೆಯಕ್ಕೆ ಈ ಎಲ್ಲ ಬರೆಯ. ಫಸ್ಟ್ ಟೈಮ್ ಅಪ್ಪ ಚಪ್ಪಾಳೆ ಹೊಡಿರಪ್ಪ. ಸರಿ, 1 2 3 ABCD ಎಲ್ಲ ಮನೇಲಿ ಕೂತ್ಕೊಂಡು ಬರಿಬೋದಲ್ವಾ? ಮತ್ತೆ ಯಾಕೆ ಸ್ಕೂಲ್ಗೆ ಹೋಗ್ತೀಯ? ಸ್ಕೂಲಲ್ಲಿ ಹೋಮ್ವರ್ಕ್ ಕೊಟ್ರೆ ಮನೆಗೆ ಬಂದು ಬರಿಬೇಕು. ಮನೇಲಿ ಹೋಮ್ವರ್ಕ್ ಕೊಟ್ರೆ ಮನೇಲೆ ಬರೀತೀನಿ. ಯಾರು ಹೇಳ್ಕೊಡ್ತಾರೆ ಬರೆಯೋದು? ನಾನೇ ಬರೀತೀನಿ. ಐಸು ಅಕ್ಕ ಹೇಳ್ಕೊಡಲ್ವಾ? ನಾನು ಬರೀತೀನಿ. ನೀನ್ ಹೆಂಗ್ ನಂಗೆ ಗೊತ್ತು. 1 2 3 ABCD. ಹೇಳು. ಅದು ಬರಲ್ಲ ನನಗೆ. ಹೇಳ್ಕೊಡು, ಹೇಳ್ಕೊಡು. ಆಮೇಲೆ ಜೆ ಜೆ. ಆಮೇಲೆ ಐ ಆದ್ಮೇಲೆ ಜೇನಾ? ಏನ್ ಕನ್ನಡ ಇಂಗ್ಲಿಷ್ ಮಿಕ್ಸ್? ನಿಮ್ಮವರೇ ಕಣೋ ಇಂಗ್ಲಿಷು. ಸರಿ, ಇವಾಗ ನೀನ್ ದೊಡ್ಡವನಾದ್ಮೇಲೆ ಹೀರೋ ಆಗ್ತೀಯಲ್ಲ, ಅದಕ್ಕೆ ಏನೇನೆಲ್ಲ ಪ್ರಾಕ್ಟೀಸ್ ಮಾಡಿದ್ಯಾ ನೀನು? ಆಕ್ಟಿಂಗ್ ಬರುತ್ತಾ ನಿಂಗೆ? ಹೆಂಗ್ ಮಾಡೋದು ಆಕ್ಟಿಂಗು? ಗೊತ್ತಿಲ್ಲ. ಮತ್ತೆ ಅದೆಲ್ಲ ಬರ್ಬೇಕಲ್ವಾ ನಿಂಗೆ? ಆಕ್ಟಿಂಗು, ಡಾನ್ಸು. ನಂಗೆ ಕ್ರಿಕೆಟ್ ಆಡೋಕೆ ಬರುತ್ತೆ. ಹೀರೋಗೂ ಕ್ರಿಕೆಟ್ಗೂ ಏನೋ ಸಂಬಂಧ? ನಂಗೆ ಹಾ, ಆಡೋಕೆ ಬರುತ್ತೆ. ಓ, ಸುದೀಪ್ ಅವ್ರಿಗೂ ಕ್ರಿಕೆಟ್ ಆಡೋಕೆ ಬರುತ್ತೆ. ಅವ್ರ ಮಾಣಿಕ್ಯ ಪಿಕ್ಚರ್ ಹೀರೋ ಆದ್ರು, ಇವನು ಹಂಗೆ. ನೀವ್ ಹೇಳಿ, ನಿಮ್ಮ ಹೆಸರೇನು? ನಾನು ಹಾಸನಿಂದ ಬಂದಿರೋದು. ಹಾಸನಿಂದ ಬಂದಿರೋದಾ ನೀವು? ಎಲ್ಲಿರೋದು ಹಾಸನು? ಆಕಾಶದ ಮೇಲ? ಆಕಾಶದ ಮೇಲೆ ಅಲ್ಲ, ಕೆಳಗಡೆ ಇದೆ. ಕೆಳಗಡೆ ಇದೆಯಾ? ಭೂಮಿ ಕೆಳಗಡೆ ಇದೆಯಾ? ಆಮೇಲೆ ನಾನು ಮೇಡಮ್ ನಿಮ್ಮ ಹೆಸರು ಹೇಳಿ ಮೇಡಮ್ ಫಸ್ಟ್. ಸುವಾನಿ. ಸುವಾನಿನಾ? ಹಂಗಂದ್ರೆ ಏನು? ಸುವಾನಿ ಯಕ್ಷಿ. ನೀ ಯಕ್ಷಿ? ಅಕ್ಷಿನಾ? ಸುಹಾನಿ. ಅಚ್ಚೆ. ಸುಹಾನಿ ಯಕ್ಷಿ. ಸುಹಾನಿ ಅಚ್ಚೆ. ಸುಹಾನಿ ಹೆಚ್ಚೇನಾ? ಹಂಗಂದ್ರೆ ಏನ್ ಚೀನಿ? ಕುಲ್ಲು ಪುಟಾಣಿ ಅಂತ. ಕುಳ್ಳು ಪುಟಾಣಿ ಅಂತನಾ? ಕುಳ್ಳಗಿದ್ಯಾ ಅಂತನಾ ಹೆಸರಿಟ್ಟಿದ್ ನಿಂಗೆ? ಹೆಚ್ಚೆ ಅಂದ್ರೇನು? ಯಕ್ಷಿ ಅಂದ್ರೆ ಕುಲ್ಲು ಪುಟಾಣಿ ಅಂದ. ಸುಹಾನಿ ಅಂದ್ರೆ? ಸುವಾನಿ ಅಂದ್ರೆ ಸುವಾನಿ ಯಕ್ಷಿ. ಅಪ್ಪ ಬೇಡ, ನೀನ್ ವಾಪಸ್ ಅಲ್ಲಿಗೆ ಬರ್ತೀಯ ಹೆಚ್ಚೆ ಅನ್ಕೊಂಡ. ಸರಿ, ನೀನ್ ಎಷ್ಟನೇ ಕ್ಲಾಸು? ನಾನು UKG. UKG ಅಂದ್ರೇನು? ಅಂಬ್ರೆಲಾ. ನೀನ್ ಫಸ್ಟ್ ಇಂದ ಹೇಳ್ಕೊಂಡು ಹೋಗು. ಯುಗ್ ಹೇಳೋಷ್ಟ್ರಲ್ಲಿ ರಾತ್ರಿ ಆಗ್ಬಿಡುತ್ತೆ. ಇವಾಗ ಯು ಫಾರ್ ಅಂಬ್ರೆಲಾನಾ? UKG ಅಲ್ಲಿ ಏನು ಅಂಬ್ರೆಲಾ ಕೊಡ್ತಾರ ನಿಮ್ಗೆ? ಇಲ್ಲ ಇಲ್ಲ, ಮತ್ತೆ ಓದ್ತಾರೆ. ನೀನು ಓದಕ್ ಹೋಗ್ತೀಯಾ? ಏನಕ್ಕೆ ಓದ್ತೀಯಾ? ಬರಿಬೇಕು ಅಂತ. ಏನ್ ಬರಿಬೇಕು ನಿಂಗೆ? ಬರೀ ಕನ್ನಡದವಳು ಕಣೆ ನೀನ್. ಏನಾಗ್ತೀಯ ನೀನ್ ದೊಡ್ಡವಳಂದ್ಮೇಲೆ? ಡಾಕ್ಟರು. ಡಾಕ್ಟರ್ ಆಗ್ತೀಯ ನೀನು? ಡಾಕ್ಟರ್ ಆಗ್ಬಿಟ್ಟು ಏನ್ ಮಾಡ್ತೀಯಾ? ಚೆಕ್ ಮಾಡ್ತೀನಿ, ಸಿರಪ್ ಕೊಡ್ತೀನಿ, ಟ್ಯಾಬ್ಲೆಟ್ ಕೊಡ್ತೀನಿ, ಆಮೇಲೆ ಬರ್ಕೊಡ್ತೀನಿ. ಟ್ಯಾಬ್ಲೆಟ್ ಸಿರಪ್ ಕೊಟ್ಮೇಲೆ ಏನ್ ಬರ್ಕೊಡ್ತೀಯಾ? ಲವ್ ಲೆಟ್ರಾ? ಸಿರಪ್ ಒಂದು, ಟ್ಯಾಬ್ಲೆಟ್ ಒಂದು, ಸಿರಪ್ ಒಂದು, ಮತ್ತೆ ಸಿರಪ್ ಮತ್ತೆ ಟ್ಯಾಬ್ಲೆಟ್. ಕುಡಿಯೋದೇ ಅವ್ರು ಮಲ್ಕೊಳ್ಳೋದೆ. ಏನ್ ಸಿರಪ್ ಕೊಡ್ತೀಯಾ? ಕೆಂದು, ಜ್ವರಂದು, ಟ್ಯಾಬ್ಲೆಟ್, ಕೆಂದು, ಜ್ವರದ್ದು ಟ್ಯಾಬ್ಲೆಟ್. ಎಷ್ಟು ಕೊಡ್ತೀಯ? ಅವ್ನು ಬದುಕಿರ್ತಾನೋ ಸತ್ತೋಗ್ಬಿಡ್ತಾನ ಅವನು? ಇಷ್ಟೊಂದು ಟ್ಯಾಬ್ಲೆಟ್ ಕೊಟ್ರೆ ಅವ್ನು ಜ್ವರ ಮತ್ತೆ ಜಾಸ್ತಿ ಆಗ್ಬಿಟ್ರೆ ಏನ್ ಮಾಡ್ತೀಯಾ? ಜಾಸ್ತಿ ಆಗಲ್ಲ, ಅದು ಹುಷಾರಿರ್ಲಿಲ್ಲ ಅಂದ್ರೆ ಟ್ಯಾಬ್ಲೆಟ್ ತಿನ್ಬೇಕು. ಅದೇ ಹೆಂಗ್ ಗೊತ್ತಾಗುತ್ತೆ ನಿಂಗೆ ಅವ್ನಿಗೆ ಹುಷಾರಿಲ್ಲ ಅಂತ? ಏನಾರು ಐಸ್ ಕ್ರೀಮ್ ತಿಂದಿರ್ತಾರ, ಆವಾಗ
ಐಸ್ ಕ್ರೀಮ್ ತಿಂದ ತಕ್ಷಣ ಎಳ್ಕೊಂಡೋಗಿ ಟ್ಯಾಬ್ಲೆಟ್ ಹಾಕೋದು ಸಿರಪ್ ಹಾಕೋದು ಟ್ಯಾಬ್ಲೆಟ್ ಹಾಕೋದು ಸಿರಪ್ ಹಾಕೋದು ಟ್ಯಾಬ್ಲೆಟ್ ಹಾಕೋದು ಸಿರಪ್ ಅಷ್ಟೇನಾ? ಇವನು ಇವತ್ತು ಬೆಳಿಗ್ಗೆ ಐಸ್ ಕ್ರೀಮ್ ತಿಂದಿದ್ದಾನೆ, ಕರ್ಕೊಂಡೋಗಿ ಟ್ಯಾಬ್ಲೆಟ್ ಸಿರಪ್ ಹಾಕಿ ಹೇಳ್ತೀನಿ. ಇಂಜೆಕ್ಷನ್ ಕೊಡ್ತೀನಿ. ಇವನ್ಗೆ ಫಸ್ಟ್ ಇಂಜೆಕ್ಷನ್ ಕೊಡ್ಬೇಕಾ? ನಿಂಗೆ ಮೇಕಪ್ ಮಾಡ್ಕೊಡೋದಂದ್ರೆ ತುಂಬಾ ಇಷ್ಟ ಅಂತೆ. ಯಾರು ಹೇಳಿದ್ರು? ಯಾರು ನಿಮ್ಮ ಆಸನದಲ್ಲಿ ಮೆಟ್ಲಿರುತ್ತಲ್ಲ ಅದ್ರ ಮೇಲೆ ನಿಂತ್ಕೊಂಡು ಒಬ್ರು ಜೋರಾಗಿ ಕಿರ್ಚ್ತಾ ಇದ್ರು, ಸುವಾನಿ ಹೆಚ್ಚೆಗೆ ಮೇಕಪ್ ಮಾಡ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಅಂತ. ಹೌದಾ? ಇಷ್ಟನಾ ನಿಂಗೆ ಮೇಕಪ್ ಮಾಡ್ಕೊಳ್ಳೋದು? ಮೇಕಪ್ ಮಾಡೋದು ಇವ್ನ್ ಗೊತ್ತೇ ಅಲ್ವಂತ, ಹೇಳ್ಕೊಡು ಇವ್ನಿಗೆ ಮೇಕಪ್ ಮಾಡಿ. ಈ ತರ ಲಿಪ್ಸ್ಟಿಕ್ ಹಾಕಿ ಹೆಂಗೆ ಒಂಚೂರು ಹಚ್ಚಿ ಇವ್ನಿಗೆ ನೋಡೋಣ. ಸುಮ್ಮನೆ ಹುಡುಗಿ ಯಾಕೆ ಹುಡುಗರಿಗೆ ಹಚ್ಚಂಗಿಲ್ವಾ? ಯಾಕೆ? ಅವರು ಮೇಕಪ್ ಮಾಡ್ಕೋಬೇಕು, ಫೇಸ್ ಎಲ್ಲ ಹಾಳಾಗುತ್ತೆ. ಹುಡುಗಿರ್ ಮಾಡ್ಕೊಂಡ್ರೆ ಫೇಸ್ ಎಲ್ಲ ಹಾಳಾಗಲ್ಲ. ಮತ್ತೆ ಇವ್ನು ಮಾಡ್ಕೊಂಡ್ ಬಂದಿದ್ದಾನ ಕಣೆ ಲಿಪ್ಸ್ಟಿಕ್ ಎಲ್ಲ ಹಚ್ಕೊಂಡಲ್ವೇನಾ? ತೋರ್ಸೋಳ್ಗೆ ಲಿಪ್ಸ್ಟಿಕ್. ಅದು ಎಂಜಿಲಾರು ನಾನು ಲಿಪ್ಸ್ಟಿಕ್ ಅನ್ಕೊಂಡ್ಬಿಟ್ಟೆ. ಸರಿ, ನಿಮ್ಮ ಅಪ್ಪ ಅಮ್ಮ ಎಲ್ಲಿ? ಹಾಯ್ ಮಾಡು ಒಂದ್ಸಲ. ಅವ್ರು ನಿಮ್ಮ ಅಪ್ಪನಾ? ಹೋಗೆ, ನಾನು ಅವ್ರ ಜೊತೆನೆ ಬಂದಿದ್ದಲ್ಲ. ನಾನು ನೋಡ್ಲಿಲ್ಲ ಅಲ್ಲ. ಅವ್ರು ಶ್ಯೂರ್ ನಿಮ್ಮ ಅಪ್ಪನ? ಅವ್ರು ಯಾವ್ದೋ ಸ್ಕೂಲ್ ಹುಡುಗಂತರ ಇದಾರೆ. ಸರಿ, ನಿಮ್ಮ ಅಪ್ಪ ಒಳ್ಳೆಯವರ ನಿಮ್ಮ ಅಮ್ಮ ಒಳ್ಳೆಯವರ? ಇಬ್ರು. ಒಬ್ರೇಳೆ ನನ್ ಬಂಗಾರಿ. ಥ್ಯಾಂಕ್ ಯು ಚಿನ್ನಿ. ಅಮ್ಮ ಯಾವ ಆಫೀಸ್ಗೆ ಹೋಗೋದು? ಆಲ್ ಡೈರಿ. ಏಯ್ ತಡಿಯೇ, ಫಸ್ಟ್ ಇವ್ನ್ದೇನು ಆಲ್ ಡೈರಿಗೆ ಹೋಗ್ತಾರ ಅಮ್ಮ? ಏನ್ ಮಾಡ್ತಾರಲ್ಲ ಆಲ್ ಡೈರಿಲಿ? ಸೊಳ್ಳೆ ಹೊಡಿತಾರ ಆಲ್ ಡೈರಿಲಿ? ಆಲ್ ಡೈರಿಲಿ ಸೊಳ್ಳೆ ಹೊಡಿಯಕ್ ಹೋಗ್ತೀರಾ ಮೇಡಮ್? ಏನ್ ಮಾಡಕ್ ಹೋಗ್ತಾರೆ? ಕೆಲಸ ಮಾಡಲ್ಲ. ಮತ್ತೆ ಕಂಪ್ಯೂಟರ್ ಹಾಲ್ ಒಳಗ್ ಕಂಪ್ಯೂಟರ್ ಇಟ್ಕೊಂಡು ಏನೋ ಮಾಡ್ತಾರೆ. ಏನ್ ಮೇಡಮ್ ಮಾಡ್ತೀರಾ ನೀವು ಕೆಲಸ? ಬ್ಯಾಂಗ್ಳೂರ್ ಡೈರಿಗೆ. ಬ್ಯಾಂಗ್ಳೂರ್ ಡೈರಿಲಿ? ಓ ಬ್ಯಾಂಗ್ಳೂರ್ ಡೈರಿ ಅಂತ ಕಾಣೋದು. ಎಲ್ಲಿದ್ದೀವಿ ಇವಾಗ ನಾವು? ಹಾಸನ, ಅಮೆರಿಕನ, ಬೆಂಗಳೂರ, ತುಮಕೂರ? ಅಮೆರಿಕದಲ್ಲಿದ್ದೀವ ನಾವು. ಅಮೆರಿಕದಲ್ಲಿ ಯಾವ ಭಾಷೆ ಮಾತಾಡೋದು? ಕನ್ನಡ. ನೀನು ಒಳ್ಳೆ ಕನ್ನಡತಿ ಕೊಡು ಕಯ್ಯ. ಓಯ್ಯಪ್ಪ, ಎಷ್ಟೊಂದು ದೋಸೆ ತಿಂತೀಯ ನೀನು? ಇಷ್ಟೊಂದು ಶಕ್ತಿ ಇದೆಯಲ್ಲ ನಿಮಗೆ. ಅಯ್ಯೋ ನೀನ್ ತೋರ್ಸು. ಇವಂದೆಲ್ಲಿ ಇಲ್ಲಿ ಶಕ್ತಿ ಬಂದ್ಬಿಟ್ಟಿದೆ ನಿಮಗೆ. ಸರಿ, ಅವನ್ನ ಮಾತಾಡ್ಸ್ಲೋ ಬೇಡವಾ ಇವಾಗ? ಮಾತಾಡ್ಸ್ಬಾರ್ದಾ? ಹೀಗೆ ನನ್ನ ಪಾಪ. ಸರಿ, ನೀನ್ ರೆಸ್ಟ್ ತಗೋ, ನಾನು ಅವ್ನ ಪಾಪನ್ ಮಾತಾಡ್ತೀನಿ. ಏ ಪಾಪ, ನಿನ್ನ ಹೆಸರೇನೋ ಪಾಪ? ಸ್ವಿಮ್ಮಿಂಗ್ ಪೂಲಾ? ಇಪ್ಪುಲ್ಲ? ಅಕ್ಕ, ನಂಗೆ ಸುಸ್ತಾಯ್ತಾ ಇದೆ. ಮನೆಗೆ ಹೋಗು. ತಗೋಳೋ ತಗೋ. ಮಾತಾಡ್ತೀರ ನಾವು. ಅವನಿಗೆ ಸುಸ್ತಾಗ್ತಿದೆ ಅಂತೆ ನೋಡೆ. ಅಯ್ಯೋ ಬೇಡ ಕಣ, ತಗೊಳ್ಳೋ ಬ್ರೇಕ್ ತಗೊಳ್ಳೋ. ರಾಮರಾಜ್ ಕಾಟನ್ ಪಂಚೆಗಳು ಮತ್ತು ಶರ್ಟ್ಗಳು ಅರ್ಪಿಸುವ ತರಲೆ ನನ್ನ ಮಕ್ಕಳು ಎಲ್ಲರೂ ಬರೀ ತಿಕ್ಲೆ ಕಾರ್ಯಕ್ರಮಕ್ಕೆ ಒಂದು ಸಣ್ಣ ಬ್ರೇಕ್. ನೀನ್ ಎಷ್ಟನೇ ಕ್ಲಾಸು? 3ನೇ ಕ್ಲಾಸ ನೀನು? ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸಿದ ತರಲೆ ನನ್ನ ಮಕ್ಕಳು ಇಲ್ಲೆಲ್ಲರೂ ಬರೀ ತಿಕ್ಲು 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 ಕಾರ್ಯಕ್ರಮದಲ್ಲಿ ವೆಲ್ಕಮ್ ಬ್ಯಾಕ್. ಕರೆಕ್ಟಾಗಿ ಹೇಳಿದ್ನ ಸರ್? ಎಸ್. ಓಕೆ, ನೆಕ್ಸ್ಟ್ ಯಾರು? ಓ, ಏನು ಇದು? ಹೀರೋ ಸ್ಟೈಲು. ಹೀರೋನಾ ಸರ್ ನೀವು? ನೀವು ಹೀರೋಯಿನ್ನಾ? ನಿನ್ನ ಹೆಸರೇನು? ಹಿಪ್ಪುಲ್. ಸ್ವಿಮ್ಮಿಂಗ್ ಪೂಲ್? ಹಿಪ್ಪುಲ್ ಹಂಗಂದ್ರೆ ಏನು? ಸ್ವಿಮ್ಮಿಂಗಾ? ವಿಪ್ಪುಲ್ ಅಂದ್ರೆ? ಹೌದೇನೋ? ಎಲ್ಲಿಂದ ಬಂದಿರೋದು ನೀವು? ಊರಲ್ಲಿ? ಯಾವ ಊರಿಂದ? ಬಾಗ್ಲ ಕಡೆಯಿಂದನಾ? ಹಾಸನಿಂದ ಬಂದಿದ್ದ ನೀನು? ಹಾಸನ್ ಎಲ್ಲಿರೋದು ಹೇಳು? ಓ, ಎಲ್ಲ ಇತ್ಲ ಕಡೆನೇ ಕಣ ಅವ್ರದ್ದು. ಇಲ್ಲೇ ಇರೋದು ಹಾಸನು? ಹೆಂಗ್ ಬಂದ್ರಿ ಹಾಸನಿಗೆ? ಹಾಸನಿಂದ ಬಂದ್ವಿ. ನೀನ್ ಎಷ್ಟನೇ ಕ್ಲಾಸು? 3ನೇ ಕ್ಲಾಸ ನೀನು? ಯಾವ ಸ್ಕೂಲಪ್ಪ ನೀನು? ಬೇಬಿ ಸಿಟ್ಟಿಂಗ್ ಅಂತ 3ನೇ ಕ್ಲಾಸ್ ಅಂತೆ. 3ನೇ ಕ್ಲಾಸಲ್ಲಿ ಏನೇನೆಲ್ಲ ಕಲ್ತಿದ್ಯಾ? ABCD. ನಿಮ್ಮ ಅಪ್ಪ ಅಮ್ಮಂಗೆ ಹಾಯ್ ಮಾಡು. ಎಲ್ಲಿದ್ದಾರೆ ನಂಗೆ ತೋರಿಸ್ಲಿಲ್ಲ ನೀನು? ಅವರ ನಿಮ್ಮ ಪಪ್ಪ ಮಮ್ಮಿ? ಪಪ್ಪ ಏನು ಕೆಲ್ಸಕ್ಕೆ ಹೋಗ್ತಾರೆ? ಅಂದಿ. ಏನು ಕೆಲ್ಸಕ್ಕೆ? ಅಂಗಡಿನಾ? ಅಂಗಡಿ ಇದೆಯಾ ಪಪ್ಪಂದು? ಯಾವ ಅಂಗಡಿ? ಬಿಗ್ ಬಾಸ್ ಅಂಗಡಿನಾ? ಏನೋ ಇದು ನಿಮ್ಮ ಅಪ್ಪನ ಬಿಗ್ ಬಾಸ್ ಅಂಗಡಿ ಇದೆಯಾ? ಏನೇನು ಸಿಗುತ್ತಲ್ಲಿ? ಚಾಕ್ಲೇಟ್. ಬಿಗ್ ಬಾಸ್ ಅಂಗಡಿಲಿ ಬರೀ ಚಾಕ್ಲೇಟ್ ಅಷ್ಟೇ. ಮತ್ತೆ ಬಿಗ್ ಬಾಸರ್. ಏನದು? ಬಿಗ್ ಬಜಾರ್. ಓ, ಬಿಗ್ ಬಜಾರಾ? ನಿಮ್ಮಪ್ಪನ ಬಿಗ್ ಬಜಾರಲ್ಲಿ ಕೆಲಸ ಮಾಡೋದ ನಿಮ್ಮಪ್ಪ? ಏನ್ ಮಾಡ್ತಾರಲ್ಲಿ? ಚಾಕ್ಲೇಟ್
ನೀನು ಹೋಗಿ ಚಾಕ್ಲೇಟ್ ತಗೊಂತೀಯ, ನಿಮ್ಮ ಅಪ್ಪಂಗೆ ಅಲ್ಲಿ ಟ್ಯಾಕ್ಸ್ ಹಾಕಕ್ಕೆ ಹೋಗ್ತೀಯ ನೀನು. ಏನಾಯ್ತು ನಿನಗೆ? ವಾಲ್ಯೂಮ್ ಫುಲ್ ಕಮ್ಮಿ ಆಗೋಗಿದೆ. ನಿಮ್ಮಪ್ಪ ಬೈದ್ರಾ? ಯಾರು ಬೈಯೋದು, ಅಪ್ಪನ ಅಮ್ಮನ? ಅಮ್ಮ ಬೈತಾರಾ? ಏನಂತ ಬೈತಾರ ಅಮ್ಮ? ಸ್ನಾನ ಮಾಡಿ ಬೈತಾರೆ. ಸ್ನಾನ ಮಾಡಿದ್ದಕ್ಕೆ ಬೈತಾರ? ಯಾಕೆ ಮೇಡಮ್? ಸ್ನಾನ ಮಾಡೋದು ಒಳ್ಳೆ ಕೆಲಸ ಅಲ್ವಾ? ಸ್ನಾನ ಮಾಡಿದ್ರೆ ಬೈತಾರ. ನೀರು ಕಡಿಮೆನಾ ನಿಮ್ಮೂರ ಕಡೆ? ಮತ್ತೆ ನೀರು ಕಡಿಮೆ ಇದ್ದಾಗ ನೀನು ಸ್ನಾನ ಮಾಡಿದ್ರೆ ಎಷ್ಟು ದಿನಕ್ಕೆ ಒಂದ್ಸಲ ಸ್ನಾನ ಮಾಡಬೇಕು? 2 ಡೇಸಿಗೆ ಒನ್ಸು. ಅದಕ್ಕೂ ನಿಮ್ಮಮ್ಮ ಬೈತಾರೆ. ಸ್ನಾನ ಯಾಕೆ ಮಾಡಬೇಕು? ಚಡ್ಡಿ ಯಾಕೆ ಸ್ನಾನ ಮಾಡಬೇಕು? ನಿಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರಾ? ಎಲ್ಲಿ? ಅಕ್ಕ ಮನೆ. ಯಾರ ಅಡುಗೆ ಮನೆಗೆ ಕೆಲ್ಸಕ್ಕೆ ಹೋಗ್ತಾರೆ? ಅಮ್ಮನ ಅಡುಗೆ ಮನೆನಾ? ಏನೇನು ಮಾಡ್ತಾರ ಅಮ್ಮ? ಚಪಾತಿ ಮಾಡ್ತಿದ್ದೆ. ಸರಿ, ಓಕೆ, ನಾನು ಅವಳನ್ನ ಮಾತಾಡ್ಸ್ಲಾ? ಹಾಯ್, ಏನು ಮೇಡಮ್ ನಿಮ್ಮ ಹೆಸರು? ಹಿಮಾಲ್. ಹಿಮಲ್ ಹಂಗಂದ್ರೆ ಏನೇದು? ಹಿಮಾಚಲ್ ಪ್ರದೇಶ. ಹಾಂ, ಮತ್ತೆ ಹಿಮಲ್ ಅಂದ್ರೆ ಏನು? ಡಿಂಪಲ್ ಕಪಾಡಿಯ. ಹಿಮಲ್ ಅಂದ್ರೆ ಡಿಂಪಲ್ ಕಪ್ಪಾಡಿಯಾನ? ಎಲ್ಲಿಂದ ಬಂದಿರೋದು ನೀವು? ಇಲ್ಲಿಂದ ಬಂದಿರೋದು. ಎಲ್ಲಿಂದ? ಇಲ್ಲಿಂದಾನೇ ಬಂದ್ಬಿಟ್ರ ನೀವು? ಓ, ಇವತ್ತು ಎಲ್ಲ ವೆರೈಟಿ ಆಗಿ ಬಂದಿದ್ದಾರೆ ಕಣ. ಹೆಂಗ್ ಬಂದ್ರಿ? ಗಾಡಿ ಬಂದ್ರಿ. ಇಲ್ಲಿಂದ ಇಲ್ಲಿಗೆ ಬರಕ್ ಗಾಡಿ ಬೇಕಾ? 7 ಗಾಡಿ ಬಂದ್ರಿ. 7-8 ಗಾಡಿ ಬಂದ್ರಾ? ಏನೇ ಜನ ನಾಕೊಂಡ್ ಬಂದಿದ್ಯಾ ನಂಗೆ ಓಡ್ಸಕ್ಕೆ? ಎಲ್ಲಿ ನಿಮ್ಮ ಅಪ್ಪ ಅಮ್ಮಂಗೆ ಹಾಯ್ ಮಾಡು ಒಂದ್ಸಲ. ಏನ್ ಮಾಡ್ತಾರಪ್ಪ? ಆಫೀಸ್ ಹೋಗ್ತಾರೆ. ನಿಮ್ಮಪ್ಪ ಆಫೀಸ್ಗೆ ಹೋಗ್ತಾರಾ? ಅವ್ರು ಕಾಲೇಜ್ಗೆ ಹೋಗೋದು. ಹಾ, ತೋರ್ಸಿ. ಎಷ್ಟೆಲ್ಲ ತೋರಿಸ್ತೀಯ ನೀನು? ಅಲ್ಲೋಗಿ ತೋರಿಸ್ಕೊಂಡು ಬಂದೈತಲ್ಲ ಅವಾಗ್ಲೇ. ಹಾ ಮೇಡಮ್. ತುಂಬಾ ಸುಸ್ತಾಯ್ತಕ್ಕ. ಯಾಕೆ ಬರ್ತೀನಿ? ಏನ್ನ ಹೊಟ್ಟೆ ಬಿಸ್ಬಿಡ್ತೀಯಾ? ಇಲ್ಲ. ಮತ್ತೆ ತಲೆ ಬಿಚ್ಚು ಮಗ್ನೆ. ಈ ಅಂಗಡಿಗಳ ಮುಂದೆ ಎಲ್ಲ ಪಾಪ ನಿಂತ್ಕೊಂಡು ಎಷ್ಟೆಷ್ಟು ಭಾರ ಹಾಕೊಂಡು ದಿನ ಇಡೀ ನಿಂತಿರ್ತಾರೆ. ಅವ್ರ ಕಷ್ಟ ಏನು ಅಂತ ಗೊತ್ತಾಯ್ತಾ ಇವಾಗ? ಗೊತ್ತಾಯ್ತಾ ಎಷ್ಟು ಕಷ್ಟ? ತುಂಬಾ ಕಷ್ಟ. ನೆಕ್ಸ್ಟ್ ಟೈಮ್ ಅಂಗಡಿಗೆ ಹೋದಾಗ ಅವ್ರಿಗೆ ಏನು ಹೇಳ್ತೀಯಾ? ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಏನಂತ ಹೇಳ್ಬಿಟ್ಟು ಹೋಗ್ಬೇಕು? ಯಾರಿಗೆ? ಅಂಗಡಿ ಮುಂದೆ ನಿಲ್ಲಿಸ್ತೀರಾ ನೀವು ಒಂದಿನ? ನಮ್ಮ ಮೇಡಮ್ ಅವ್ರು ಮಾತಾಡ್ತಿದ್ರು. ನನ್ಗೇನಾದ್ರೂ ನಿಮ್ಮ ಮನೆ ಹತ್ರ ಆಗಿದ್ದು ಇನ್ಸಿಡೆಂಟ್ ಹೇಳಿ. ಮಮ್ಮಿ ಕೆಲಸ ಮಾಡಿದ್ರೆ ಡ್ಯಾಡಿ ಹೋಗ್ತಾರೆ. ಡ್ಯಾಡಿ ನಮ್ಮ ಸ್ಕೂಲ್ ಬಿಟ್ಟು ಬಂದು ಡ್ಯಾಡಿ ಆಫೀಸ್ ಹೋಗ್ತಾರೆ. ಅಮ್ಮ ಕೆಲಸ ಮಾಡ್ತಾರೆ. ಓ, ಇವರು ರಾ ಬದಲು ಯಾಕಣೋ ಹೋಗ್ತಾಯಾ? ಎಲ್ಗೆ ಹೋಗ್ತಾಯ ಅಪ್ಪ? ಯಾವ ಆಫೀಸ್ ಅಂದ್ರೆ ಅದು ಗೊತ್ತಿಲ್ಲ. ಏನು ಗೊತ್ತೀಯ? ಏನು ಮಾಡ್ತಾರೆ ಆಫೀಸಲ್ಲಿ ನಿಮ್ಮಪ್ಪ? ಬೈತಾರೆ ಸ್ಕೂಲಲ್ಲಿ. ಮ್ಯಾಮ್ ಬೈತಾರೆ. ನಿಮ್ಮ ಅಪ್ಪಂಗೆ ಮ್ಯಾಮು ಬೈತಾರಾ ಸ್ಕೂಲಲ್ಲಿ? ಮನೇಲಿ ಅಮ್ಮನೂ ಬೈತಾರಾ? ಓಕೆ, ಡಿಂಪಲ್ ಕಪಾಡಿಯಾ, ನೀನು ಟೀಚರ್ ಥರ ಮಾಡ್ತೀಯಂತೆ, ಹೌದೇನೆ? ಹಾಂ, ನೋಡೋಣ ಇವಾಗ ಹೆಂಗೆ ಮಾತಾಡ್ತೀಯ ಅಂತ. ಸ್ಟೂಡೆಂಟ್ ಬರೋ ಇಲ್ಲಿ. ಹಾಂ ಮೇಡಮ್, ಇವರು ಮಿಸ್ ಕಣೋ. ನೀನು ಸ್ಕೂಲಿಗೆ ಲೇಟಾಗಿ ಬಂದಿರ್ತೀಯಂತೆ, ಹೋಗು. ಸ್ಟೈಲಾಗಿ ಬಾ, ಸ್ಕೂಲಿಗೆ ಲೇಟಾಗಿ ಬಾ. ಅವನು ಲೇಟಾಗಿ ಬಂದಿರ್ತಾನೆ, ನೀನು ಬೈದ್ಬಿಟ್ಟು ಬುದ್ಧಿ ಹೇಳ್ಬೇಕು ಅವನಿಗೆ. ಹಾಂ, ಬರೋ. ಕೈ ಎತ್ತಿ ಅಂತವ್ರೆ. ಕೈ ಎತ್ತದೆ. ಇನ್ನೊಂದು ಕೈ ಎತ್ತದೆ. ಕ್ಲಾಸಿಗೆ ಬರ್ತಾ ಇದ್ದಂಗೆ ಕೈ ಎತ್ತಿ ಅಂದ್ಬಿಟ್ರು. ಇವ್ರು ಯಾವ ಟೀಚರ್ ಅಪ್ಪ? ಹೋಗಿ. ಆಮೇಲೆ ಸ್ಕೂಲ್ಗೆ ಲೇಟಾಗಿ ಬರಬೇಕು. ನಾನು ಲೇಟಾಗಿ ಬರ್ತೀನಿ. ಏನಿವಾಗ ಲೇಟಾಗಿ ಬರ್ತೀನಿ ದಿನ ಅಂತ ನಿಲ್ಲಿಸ್ತೀನಿ. ಆಯಿತು. ನಾನು ನಿಲ್ಲಲ್ವಲ್ಲ. ಬೇಡ ಅಮ್ಮ, ಸುಮ್ಮನೆ ಮನೆಗೆ ಹೋಗು. ಮನೆಗೆ ಹೋಗ್ಬೇಕಾ? ಆಯ್ತು, ಬಾಯ್. ಎಂತ ಸ್ಟೂಡೆಂಟ್ ಅವನು? ಮನೆಗೆ ಬೈಬೇಕು ನೀನು, ಟೀಚರ್ ಅಲ್ವಾ ನೀನು? ಈಗ ನೋಡೋ, ನಿನಗೆ ಸರಿಯಾದ HM ಕರೆಸ್ತೀನಿ ನಾನು. ಅವನು ಸ್ಕೂಲಾಗಿ ಲೇಟಾಗಿ ಬಂದಿದ್ದಾನೆ. ಓಕೆ, ನೀನು HM. ಓಕೆ, ಮಿಸ್ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇಲ್ಲ. ನೀನೇ ಒಂದು ಇತ್ಯರ್ಥ ಮಾಡಬೇಕು. ಓಡಾಡ್ತಾ ಇರ್ತೀನಿ. ಹಾಂ, ಇವ್ರದ್ದು ದೊಡ್ಡ ಸೀನು. ಹಾಂ, ಸರಿ, ಹೋಗಿ ಕರಿ HMಗೆ ಹೋಗಿ ಹೇಳು. ಮಿಸ್ ಇವ್ರು ಲೇಟಾಗಿ ಬರ್ತಿದ್ದೇನೆ, ಅದಕ್ಕೆ ಬೈ. ನಿಂಗೆ ಗೊತ್ತಿಲ್ವಾ ಲೇಟಾಗಿ ಬರೋಕ್ಕಾಗತ್ತಾ? ಯಾವ ಸೀನ್? ಮುಗ್ದೋಗುತ್ತೆ. ಸ್ಕೂಲು ಮುಗ್ದೋಗುತ್ತೆ. ಸ್ಕೂಲ್ ಮುಗ್ದೋದ್ರೆ ನಾನು ಆರಾಮಾಗಿ ಮಲ್ಕೊಂಬೋದಲ್ಲ. ಖಾಲಿ ಮಾಡ್ಬೋದು. ಏನು ಖಾಲಿ ಮಾಡ್ಬೋದು? ಓ, HM ಮನೆಗೆ ಹೋದ್ರು. ಈಗ HMಗಿಂತ ಒಬ್ಬರು ದೊಡ್ಡ HM ಬರ್ತಾರೆ. ಇವರು ಸ್ಕೂಲ್ ಓನರ್. ಇವರು ಸರ್, ಈ ಹುಡುಗ ತುಂಬ ತರಲೆ ಮಾಡ್ತಾ ಇದ್ದಾನೆ ಸರ್, ಕ್ಲಾಸಿಗೆ ಸರಿಗೆ ಬರಲ್ಲ ಸರ್. ಮುಂದೆ ಹೇಳಲ್ಲ, ಇದು ಸರಿಗಿಲ್ಲ. ನಮ್ಮ ಹಾಸನ್ನ ಗೋಪುರ ಅವ್ರು ಏನು ಮಾಡ್ತಾರೆ ನೋಡೋಣ. ಸರ್, ಇವ್ರು ಸ್ಕೂಲಿಗೆ ಸರಿಗೆ
ಬರ್ತಾ ಇಲ್ಲ ಸರ್. ಓಯ್ ಏಯ್ ಈಗ ಡಾನ್ಸ್ ಮಾಡ್ತಾಳಂತೆ, ನೋಡೋಣ ಮಧು. ನೀನ್ ಚೆನ್ನಾಗಿ ಮಾಡ್ತೀಯ, ಇವಳು ಚೆನ್ನಾಗಿ ಮಾಡ್ತೀಯ ಅಂತ. ಚಳಿ ಜ್ವರ ನೀನು ಅವ್ರದ್ದು ಏನ್ ತೊಂದ್ರೆ ಅಂತ ಕೇಳ್ಕೊಂಬರ್ತೀನಿ. ಅಷ್ಟೇ ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ. ಇಲ್ಲೆಲ್ಲರೂ ಬರೀ ತಿಕ್ಲು 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 ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ಹಾಕ್ತಾಳೆ ವೆಲ್ಕಮ್ ಬ್ಯಾಕ್. ತರ್ಲೆ ನನ್ನ ಮಕ್ಕಳು ನೋಡೋರ್ನು ತರ್ಲೆ ನನ್ನ ಮಕ್ಕಳು ಮಾಡಾಕ್ ಬಿಡ್ಲಿ ಹೇಳೋ. ಬ್ರೇಕ್ ನ ನಂತರ ನೀವು ವಾಪಸ್ ಬಂದಿದ್ದೀರಿ, ಆದ್ರೆ ಇವರು ಬ್ರೇಕ್ ತಗೊಳಕ್ ತಯಾರಿಲ್ಲ. ಇದನ್ನೇ ಅವಾಗಿಂದ ಬಡ್ಕೋತಾರೆ. ಒಂದೆರಡು ಲೈನ್ ನೋಡ್ಬಿಡೋಣಪ್ಪ ಇವ್ರು ಹೆಂಗ್ ಡಾನ್ಸ್ ಮಾಡ್ತಾರೆ ಅಂತ. ಕಾಫಿಗೆ ಹೋಗೋಣ, ಕಾಳು ಹಾಕ್ತಾಳೆ. ಶಾಪಿಂಗ್ ಮಾಡೋಣ, ಖಾಲಿ ಮಾಡ್ತಾಳೆ. ಸ್ವಲ್ಪ ತಪ್ಕೊಳ್ಳೋ, ಬಿಸಿ ಆಗುತ್ತೆ. ದೂರ ನಿಂತ್ಕೊಳ್ಳೋ, ಚಳಿ ಆಗುತ್ತೆ. ಏನು ಮಾಡೋದು, ಮುದ್ದು ಮಾಡೋಣ. ಲಿಪ್ಸ್ಟಿಕ್ ಕಂಟುತ್ತೆ, ಕುಸ್ತಿ ಮಾಡೋಣ. ಮೈ ಕೈ ನೋಯುತ್ತೆ. ಸ್ಕೂಲಿಗೆ ಹೋಗೋಣ, ಮೇಷ್ಟ್ರು ಬೈತಾರೆ. ಮ್ಯಾರೇಜ್ ಆಗೋಣ, ಇನ್ನು ಟೈಮ್ ಐತೆ. ಏನು ಮಾಡೋದು. ಸೂಪರ್ ಆಗಿ ಡಾನ್ಸ್ ಮಾಡ್ತಾ ಇದ್ದಾರೆ, ಸೂಪರ್ ಆಗಿ. ಇವಾಗ ನೆಕ್ಸ್ಟ್ ಆಟ ಆಡಕ್ ರೆಡಿ ಆಗಿದ್ದಾರೆ ಮಕ್ಕಳು. ನಮ್ಮ ಮುಂದಿನ ಸುತ್ತನ್ನ ಶುರು ಮಾಡ್ಬಿಡ್ತೀನಿ. ಇಂತಳ ಮಾಡಿದ್ರೆ ಆ ಹಾಡಾಕಿ ಈ ಹಾಡಾಕಿ ಅಂತ ಇದನ್ನ ಆರ್ಕೆಸ್ಟ್ರಾ ಮಾಡ್ಬಿಡ್ತಾರೆ. ಓಕೆ, ನಮ್ಮ ಮುಂದಿನ ಸುತ್ತು ತರ್ಲೆ ನನ್ನ ಮಕ್ಕಳ ಮುಂದಿನ ಸುತ್ತು ಗೇಮ್ಸ್. ಗೇಮ್ಸ್ ಏನು ಅಂತ ಹೇಳ ರೆಡಿ ಇದ್ದೀರಾ? ಫಸ್ಟ್ ಹೋಗಿ ಕೂತ್ಕೊಳ್ಳಿ ಎಲ್ರು. ಗೇಮ್ಸ್ ಆಡೋದಕ್ಕೆ ಮಕ್ಕಳು ರೆಡಿ ಇದ್ದಾರೆ. ಇವಾಗ ನೆಕ್ಸ್ಟ್ ಏನ್ ಬರ್ಬೇಕು ಸ್ಟೇಜ್ ಮೇಲೆ? ಪ್ರಾಪರ್ಟೀಸ್ ಕಮ್. ಈಗ ಪ್ರಾಪರ್ಟೀಸ್ ಕಮ್ ಗೇಮ್ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಏನು ಅಂದರೆ, ಈ ರಿಂಗನ್ನೆಲ್ಲ ನೀವು ಹೆಂಗೆ ಕೈ ಒಳಗೆ ಹಾಕ್ಕೊಂತೀರಾ. ಓಕೆ, ನಿಮ್ಮ ಮಮ್ಮಿ ಬರ್ತಾರೆ. ಮಮ್ಮಿಗೆ ಒಂದೊಂದೇ ಕೊಡಬೇಕು. ಕೊಟ್ಟ ತಕ್ಷಣ ಮಮ್ಮಿ ಹಿಂಗೆ ಎಸಿತಾರೆ. ಅದು ಹಿಂಗೆ ಹೋಗಿ ಹಿಂಗೆ ಬೀಳುತ್ತೆ. ಎಷ್ಟು ರಿಂಗು ಒಳಗೋಗಿ ಬೀಳುತ್ತೆ ಅಂತ ನಾವು ಕೌಂಟ್ ಮಾಡ್ತೀವಿ. ಯಾರ್ದು ಜಾಸ್ತಿ ರಿಂಗ್ ಇರುತ್ತೋ ಅವರೇ ವಿನ್ನರು. ಓಕೆನಾ? ಅಕಸ್ಮಾತ್ ಕೆಳಗೆ ಬಿದ್ದರೆ ನೀವು ತಂದು ಮಮ್ಮಿಗೆ ಕೊಡ್ಬೋದು. ಫಸ್ಟ್ ಟಾರ್ಚು ಮತ್ತೆ ಟಾರ್ಚ್ ಅವ್ರ ಅಮ್ಮ ಮದರ್ ಡೈರಿ ಬನ್ನಿ. ಇವಾಗ ಗೇಮ್ ಏನು ಅಂತ ಅರ್ಥ ಆಯ್ತಲ್ಲ? ಎಷ್ಟು ರಿಂಗ್ ಹಾಕ್ತೀರಾ? 5 ಹಾಕ್ಲಿಲ್ಲ ಅಂದ್ರೆ ನೀವು ನಂಗೆ 50 ರೂಪಾಯಿ ಕೊಡ್ಬೇಕು. ಓಕೆನಾ? ರೆಡಿ ಇದ್ದೀರಾ? ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಯಾರು ಕೌಂಟರ್ ಹೇಳ್ತಿದ್ದ? ನನಗೆ ಆಕ್ಚುಲಿ ಯಾರು ಏನ್ ರಿಂಗ್ ಆಗ್ತಾವ್ರೆ ಅಂತ ಅರ್ಥ ಆಗ್ಲಿಲ್ಲ. ಇವ್ರು ನೋಡಿದ್ರೆ ಮಗಂಗ್ ಆಗ್ತಾರ, ಮಗ ನೋಡಿದ್ರೆ ಅಮ್ಮಂಗ್ ಆಗ್ತಾರೆ. ಏನ್ ಮೇಡಮ್ ಇದು ನಿಮ್ ರಿಂಗಾಟ? ಚೆನ್ನಾಗಿತ್ತು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ಆಟ ಆಡಕ್ಕೆ ಬರ್ತಾ ಇದ್ದಾರೆ ಎಚ್ಚೆ ಮತ್ತೆ ಅವರಮ್ಮ ಬರ್ತಾ ಇದ್ದಾರೆ. ಬನ್ನಿ ಮೇಡಮ್. ಮೇಡಮ್
ನಿಮ್ಮ ಮಗಳನ್ನ ಹೆಂಗ್ ಮೇಡಮ್ ತಡ್ಕೋತೀರಾ ಮನೇಲಿ? ನಾವು ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಅವಳಿಗೆ. ಅವಳಿಲ್ಲ ಅಂದ್ರೆ ನಮ್ಗೆ ಇರೋದಕ್ಕೆ ಆಗಲ್ಲ. ಹೌದಾ? ವಟ ವಟ ಅಂತ ಇರ್ಬೇಕು. ಟೇಪ್ ರೆಕಾರ್ಡರ್ ಬದಲು ಇವಳ. ಇವತ್ತು ಪ್ರೋಗ್ರಾಮ್ ಅಲ್ಲಿ ನಿಜವಾಗ್ಲೂ ನನ್ಗೆ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಒಬ್ಬೊಬ್ರು ಒಂದೊಂದ್ ಕಡೆ ಮಾತಾಡ್ತಿದ್ದಾರೆ, ಇವ್ರು ಒಂದ್ ಕಡೆ ಆಯ್ಕೊಂಬಂದ್ ಕೊಡ್ತಾ ಇದಾರೆ. ಗೇಮ್ ಏನು ಅಂತ ಅರ್ಥ ಆಯ್ತಾ? ಮದರ್ ಡೈರಿ ಅವರು ಒಂದ್ ಹಾಕಿದ್ದಾರೆ, ನೀವು ನೋಡೋಣ 2 ಹಾಕೋಣ. ಅವ್ರಕ್ಕಿಂತ 2 ಹಾಕ್ಬೇಕು ಅಂತಿದ್ದಾರೆ. 2 ಹಾಕಕ್ಕಾಗಿಲ್ಲ ಅಂದ್ರೆ ನೀವು 50 ರೂಪಾಯಿ ಕೊಡ್ಬೇಕು. ಓಕೆ, ಕೊಡೋಣ. ರೆಡಿ ಇದೀರಾ? ಓಕೆ, ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಹೆಂಗೋ ಬಿಡಿ, ಒಂದು ಹಾಕ್ಲಿಲ್ಲ ನೀವು. ನಂದು 50 ರೂಪಾಯಿ ರೆಡಿ ಇಟ್ಕೊಡಿ. ಓಕೆನಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಈಗ ಬರ್ತಾ ಇದ್ದಾರೆ ಸ್ವಿಮ್ಮಿಂಗ್ ಪೂಲ್ ಮತ್ತೆ ಅವರಮ್ಮ ವೀಣಾ. ಬನ್ನಿ ಮೇಡಮ್. ಅಯ್ಯಪ್ಪ ಮೇಡಮ್, ನಿಮ್ಮ ಮಗ ಮಾತಾಡ್ತಾನ ಮನೇಲಿ? ಸಖತ್ ಮಾತಾಡ್ತಾನೆ. ಅದೇನ್ ಗೋಪುರ ಕಟ್ಟೋದು ಹೇಳ್ಕೊಟ್ಟಿದ್ದೀರಾ ತಲೆ? ಅವನಿಗೆ ತುಂಬಾ ಇಷ್ಟ ಅದು, ಅದಕ್ಕೆ. ಅದ್ಯಾಕೆ ಗೋಪುರ ಕಟ್ಟೋದು ಇಷ್ಟ? ಹರಕೆ ಹೊತ್ಕೊಂಡಿದ್ರಾ ಮಗ ಹುಟ್ಟಕ್ ಮುಂಚೆ? ಅವ್ರ ಅಪ್ಪಂಗೆ ತುಂಬಾ ಇಷ್ಟ ಗೋಪುರ ಕಟ್ಟಿಸ್ತೀನಿ ಅಂತ, ಅದಕ್ಕೆ ಇಲ್ಲೇ ತಲೆ ಮೇಲೆ ಕಟ್ಟಿಸ್ತಾರೆ. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಏನ್ ಮೇಡಮ್ ಇದು ಒಂದು ಹಾಕಿಲ್ಲ ನೀವು? ಹಾಕಿದ್ರೆ ಗೇಮ್ ಆಗುತ್ತೆ, ಅದಕ್ಕೆ ಹಾಕ್ಲಿಲ್ಲ. ಹಾಕಿದ್ರೆ ಇವ್ರು ಯಾರೋ ಇವರು ಮೋಸ್ಟ್ಲಿ ಇವ್ರಮ್ಮ ಇರ್ಬೇಕಿತ್ತು, ನೀವು ಮಿಸ್ ಆಗಿ ಇವ್ರಮ್ಮ ಆಗ್ಬಿಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಯಾಕೋ ಮದರ್ ಡೈರಿ ಅವರು ಚೆನ್ನಾಗಿ ಶಾಪ ಹಾಕೊಂಡ್ಬಿಟ್ಟಿದ್ದಾರೆ ಯಾರು ಹಾಕ್ಬಾರ್ದು ಅಂತ. ಯಾರು ಒಂದು ಆಗ್ತಾ ಇಲ್ಲ. ಈಗ ಲಾಸ್ಟ್ ನಮ್ಮಿರೋದು ಡಿಂಪಲ್ ಕಪಾಡಿಯಾ ಮತ್ತೆ ಅವರಮ್ಮ. ನೋಡೋಣ ಹೆಂಗ್ ಮಾಡ್ತಾರೆ ಅಂತ. ಬನ್ನಿ ಮೇಡಮ್. ಏನಿದೆ ಮ್ಯಾಚಿಂಗ್? ಅವಳಿಗೆ ಫ್ರಾಕ್ ಇಷ್ಟ, ಅದಕ್ಕೆ ಇದೇ ಹಾಕೊಂತೀನಿ ಅಂತ ಇದೇ ಹಾಕೊಂಡಿದ್ದಾಳೆ. ಅದಕ್ಕೆ ನೀವ್ ಯಾಕೆ ರೆಡ್ ಕಲರ್ ಹಾಕೊಂಡ್ರಿ? ನೀವು ಫ್ರಾಕ್ ಹಾಕೊಂಡ್ ಬರ್ಬೇಕಿತ್ತಲ್ಲ. ನಿಮ್ಗೂ ರೆಡ್ ಕಲರ್ ಇಷ್ಟನಾ? ನಂಗೂ ಇಷ್ಟ. ಡಿಂಪಲ್ ಕಪಾಡಿಯಾ ನಿಮ್ಗೆ ಇಷ್ಟನಾ? ಇಲ್ಲ, ಆಕ್ಚುಲಿ ಅವಳ ಅಕ್ಕನ ಹೆಸರು ಡಿಂಪಲ್. ಅವಳಿಗೆ ಎಲ್ಲರೂ ಡಿಂಪಲ್ ಕಪಾಡಿಯಾ ಅಂತಾರೆ, ಅದಕ್ಕೆ ಅವಳು ಅದನ್ನೇ ಹೇಳ್ಬಿಟ್ಲು. ಅಕ್ಕನಿಂದ ಇವಳು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಟ್ಲು. ಈಗ ನೋಡಿ ಮೇಡಮ್, ನಮ್ಮ ಮದರ್ ಡೈರಿ ಅವ್ರನ್ನ ನೀವು ಬೀಟ್ ಮಾಡ್ಲೇಬೇಕು. ಅವ್ರು ಒಂದ್ ಹಾಕಿದ್ದಾರೆ, ಆಯ್ತಾ? ಟ್ರೈ ಮಾಡ್ತೀನಿ. ಓಕೆ, ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಏನ್ ಪ್ರಾಬ್ಲಮ್ ಆಯ್ತು? ಸ್ವಲ್ಪ ದೂರ ಆಯ್ತು. ಸ್ವಲ್ಪ ದೂರ ಆಯ್ತಾ? ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಓಕೆ, ಈ ಸುತ್ತಲ್ಲಿ ಗೆದ್ದಿರೋದು ಯಾರು? ಮದರ್ ಡೈರಿ. ಟಾರ್ಚ್ ಮತ್ತೆ ಮದರ್ ಡೈರಿಗೆ ಹೊಡೆದು ಚಪ್ಪಾಳೆ. ಆಟಮ್ ಬಾಂಬ್ಗಳು ಒಂದಾದ್ಮೇಲೆ ಒಂದು ಢಮ್ 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 ಅಂತ ಹೊಡಿತಾ ಇದೆ. ನನಗೆ ಕೇಳಿ ಕೇಳಿ ಸಿಕ್ಕಾಪಟ್ಟೆ ಸುಸ್ತಾಗ್ತಿದೆ. ಸೊ ನನಗೀಗ ಒಂದು ಸಣ್ಣ ಬ್ರೇಕ್ ಬೇಕಾಗಿದೆ. ಸೊ ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ನ ಮಕ್ಕಳು ಇಲ್ಲೆಲ್ಲರೂ ಬರೀ ತಿಕ್ಲು 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 ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ನೀವು ಸೈಲೆನ್ಸರ್ ಆ ಮನೇಲಿ ಅವ್ರು ಮಾತಾಡ್ತಾ ಇರ್ತಾರೆ, ನೀವು ಕೇಳ್ತಾ ಇರ್ತೀರಾ. ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರಲೆ ನನ್ನ ಮಕ್ಕಳು ಇಲ್ಲೆಲ್ಲರೂ ಬರೀ ತಿಕ್ಲು 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 ಕಾರ್ಯಕ್ರಮಕ್ಕೆ ವೆಲ್ಕಮ್ ಬ್ಯಾಕ್. ಋಷಭ ಇವ್ರಿಗೆ ಹಾಡು ಹೇಳ್ಸಿ ಡಾನ್ಸ್ ಮಾಡಿಸಿ ಎಲ್ಲ ಆಯ್ತು. ಈಗ ಮಮ್ಮಿಯರಿಗೆ ಕಾಟ ಕೊಟ್ಟಾಯ್ತು. ಈಗ ನೆಕ್ಸ್ಟ್ ಗೇಮ್ ಆಡೋಣ. ರೆಡಿ ಇದ್ದೀರಾ? ಯಾರು ನಿದ್ದೆ ಮಾಡಕ್ ಮುಂಚೆ ಪ್ರಾಪರ್ಟೀಸ್ ಕಮ್. ಈಗ ಏನು ಅಂದ್ರೆ ಗೇಮು ಹಿಂಗೆ ಪಜಲ್ಸ್ ನ ಜೋಡಿಸ್ಬಿಟ್ಟು ಕರೆಕ್ಟ್ ಆಗಿ ಜೋಡಿಸ್ಬೇಕು. ಯಾರು ಕರೆಕ್ಟ್ ಆಗಿ ಜೋಡಿಸ್ತಾರ ಅವರು ವಿನ್ನರು. ಈಗ ಫಸ್ಟ್ ಬರ್ತಾ ಇದ್ದಾರೆ ಟಾರ್ಚ್ ಮತ್ತೆ ಟಾರ್ಚ್ ಅವರಪ್ಪ. ಬನ್ನಿಪ್ಪ. ಒಂದು ಪಿಕ್ಚರ್ ಇದೆ, ಅದನ್ನ ನೀವು ಕರೆಕ್ಟ್ ಆಗಿ ಜೋಡಿಸ್ಬೇಕು.
ಒಂದೊಂದೇ ಇದನ್ನ ನಿಮ್ಮ ಮಗ ತೆಕ್ಕೊಡ್ತಾನೆ, ನೀವು ಒಂದೊಂದೇ ಜೋಡಿಸ್ಕೊಂಡು ಹೋಗ್ಬೇಕು. ಸಿಂಪಲ್. ಇವಾಗ ನೋಡೋಣ ಎಷ್ಟು ಚೆನ್ನಾಗಿ ಆಡ್ತೀರಾ ನೀವು ಅಂತ. ಕರೆಕ್ಟಾಗಿ ಪಜಲ್ ಜೋಡಿಸ್ಬೇಕು. ನಿಮ್ಮ ಹತ್ರ ಇರೋ ಟೈಮ್ ಲಿಮಿಟ್ ತುಂಬಾ ಕಮ್ಮಿ ಇರುತ್ತೆ. ಓಕೆನಾ? ಟ್ರೈ ಮಾಡ್ತೀರಾ? ಆಲ್ ದಿ ಬೆಸ್ಟ್. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಏನ್ ಮಾಡಿದ್ರಿ? ಚಿತ್ರಾನ್ನ ತರ ಮಾಡಿಟ್ಟಿದ್ರೆ. ಬನ್ನಿ ಈ ಕಡೆ. ಇವಾಗ ಕರೆಕ್ಟ್ ಆಗಿ ಏನ್ ಇರ್ಬೋದು ಅಂತ ಗೆಸ್ ಮಾಡಿದ್ರ ಹೋಗ್ಲಿ? ಇರ್ಬೋದು ಅಂತ ಅನ್ನಿಸ್ತಾ ಇದೆ. ನೋಡೋಣ ಯಾರು ಜೋಡಿಸ್ತಾರೆ ಅಂತ. ಒಂದ್ ಗೇಮ್ ಅಲ್ಲಂತೂ ಮದರ್ ಡೈರಿ ನಿಮ್ಮ ಹೆಸರು ಉಳಿಸ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್. ಈಗ ನೆಕ್ಸ್ಟ್ ಯಾರು ಬರ್ತಾ ಇದಾರೆ? ಎಚ್ಚೆ ಅವರಪ್ಪ. ಬನ್ನಿಪ್ಪ. ನೀವು ಮದರ್ ಡೈರಿಯಲ್ಲಿ ಕೆಲಸ ಮಾಡೋದಾ? ಇಲ್ಲಪ್ಪ, ನಾ ಸಾಫ್ಟ್ವೇರ್ ಇಂಜಿನಿಯರ್. ಮತ್ ಸಾಫ್ಟ್ವೇರ್ ಇಂಜಿನಿಯರ್, ಅದಕ್ಕೆ ಅನ್ಕೊಂಡೆ ಪರ್ಸನಾಲಿಟಿ ಹಿಂಗಿದೆಯಲ್ಲ ಅಂತ ಹೇಳ್ಬಿಟ್ಟು. ಹಾಲು ಕುಡೀರಿ ಇನ್ಮೇಲೆ ಮದರ್ ಡೈರಿಯಿಂದ. ಹಾಲು ಕುಡಿತಾ ಇರ್ತೀವಿ. ಕುಡಿತಾ ಇರ್ತೀರಾ? ಮತ್ತೆ ಯಾಕೆ ಹಿಂಗ್ ಪರ್ಸನಾಲಿಟಿ ಹಿಂಗ್ ಮೇಂಟೈನ್ ಮಾಡ್ತಿದ್ದೀರಾ? ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿತ್ತು. ಹೌದಾ? ಹಾಗಾಗಿ. ಓಕೆ. ಪಪ್ಪಾಗಿ ಇವಾಗ ಚೆನ್ನಾಗಿ ಊಟ ತಿಂಡಿ ಕೊಡ್ತಾ ಇದೆಯಲ್ವಾ? ನಿಮ್ಮ ಹೆಂಡತಿ ಊಟ ತಿನ್ಬಿಟ್ಟು ಏನಾದ್ರು ಹೆಲ್ತ್ ಅಪ್ಸೆಟ್ ಆಯ್ತಾ? ಚೆನ್ನಾಗಿ ಅಡುಗೆ ಮಾಡ್ತಾರಾ? ಫೈನ್ ಆಗಿ ಮಾಡ್ತಾರೆ. ಫೈನ್ ಆಗಿ ಮಾಡ್ತಾರೆ? ಯಾವ್ದು ತುಂಬಾ ಫೈನ್ ಆಗಿ ಮಾಡ್ತಾರೆ? ಅವರು ಕಬಾಬ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಓಹೋ, ನಾನ್ ವೆಜ್ ತಿಂದು ಇವರು ಹಿಂಗೆ. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಸೂಪರ್. ಒಂದ. ಓಕೆ ಸರ್, ತುಂಬಾ ಚೆನ್ನಾಗಿ ಪ್ರಯತ್ನ ಪಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಈಗ ನೆಕ್ಸ್ಟ್ ಬರ್ತಾ ಇದ್ದಾರೆ ಸಾಯಿ ಕುಮಾರ್. ಮತ್ತೆ ಸಾಯಿ ಕುಮಾರ್ ಅವರಪ್ಪ. ಬನ್ನಿಪ್ಪ ಸರ್. ಸಾಯಿ ಕುಮಾರ್ ಅಂತ ಸುಮ್ಮನೆ ಹೇಳ್ದೆ, ನೀವು ಅದೇ ಫೀಲ್ ಆಗಿ ಬಂದ್ಬಿಟ್ಟಿದ್ದೀರಾ. ಏನ್ ಕತೆ? ಏನು ಕತೆ ಇಲ್ಲ ಈಗ ಸದ್ಯಕ್ಕೆ. ಅಲ್ಲ, ನಿಮ್ಮ ಹೆಂಡತಿ ನೋಡಿದ್ರೆ ಹಂಗ್ ಪಟ ಪಟ ಅಂತ ಮಾತಾಡ್ತಾರೆ. ನಿಮ್ದೇನಿದು? ಇಬ್ರು ಒಂದೇ ತರ ಇದ್ರೆ ಏನ್ ಚೆನ್ನಾಗಿರುತ್ತೆ. ಓ, ನೀವು ಸೈಲೆನ್ಸರ್ ಮನೇಲಿ? ಅವ್ರು ಮಾತಾಡ್ತಾ ಇರ್ತಾರೆ, ನೀವು ಕೇಳ್ತಾ ಇರ್ತೀರಾ? ಟಿವಿ ನೋಡ್ತಾ ಇರ್ತೀರಾ? ಎರಡುವೆ. ನಿಜ ಹೇಳಿ, ಪರವಾಗಿಲ್ಲ. ನೋಡಿ, ಟಿವಿ ನೋಡ್ತಾ ಇರ್ತಾರಂತೆ, ಕೇಳಿಸ್ಕೊಳ್ಳಲ್ವಂತೆ ಅವರು. ಮನೆಗೆ ಹೋಗಿ ಕ್ಲಾಸ್ ಇದೆ. ಸರಿ, ಇವಾಗ ಜೋಡಿಸಿದ್ದೀರಾ? ಯಾವತ್ತಾದ್ರೂ ಪಜಲ್ ಆಟ ಆಡಿದ್ದೀರಾ? ಗೇಮ್ ಯಾವತ್ತೂ ಆಡಿಲ್ಲ. ಇವತ್ತು ಬನ್ನಿ ಆಟ ಆಡೋಣ. ರೆಡಿ ಇದ್ದೀರಾ? ಅಯ್ಯೋ ಸೂಪರ್. ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಕಣ್ಣೊಳಗೆ ಕಡ್ಡಿ ಹಾಕಿ ಅದ್ರ ಬಾಲನ ಅದಕ್ಕೆ ಹಾಕಿ ಏನು ಮಾಡಿದ್ರಿ ಸರ್? ಇದು ಏನೋ ಟ್ರೈ ಮಾಡಿದ್ರಿ. ಮನೇಲಿ ಹೋಗ್ಬಿಟ್ಟು ಈ ಪಜಲ್ ತೊಗೊಂಡು ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಈಗ ನಮ್ಮ ಸ್ವಿಮ್ಮಿಂಗ್ ಪೂಲ್ ಮತ್ತು ಅವರಪ್ಪ ಒಂದು ಲೆವೆಲ್ಗೆ ಏನೇನೋ ಮಾಡಾಕಿದ್ದಾರೆ. ಇರೋದ್ರಲ್ಲಿ ಇವಾಗ ಲೀಡಿಂಗ್ ಅಂದರೆ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಅವರು. ನೋಡೋಣ ನಮ್ಮ ಬ್ಯೂಟಿಫುಲ್ ಡಿಂಪಲ್ ಕಪಾಡಿ ಅವರಪ್ಪ ಹೆಂಗೆ ಆಡ್ತಾರೆ ಅಂತ. ಬನ್ನಿ ಡಿಂಪಲ್ ಕಪಾಡಿ ಅವರಪ್ಪ. ಹಾಡು ಹೇಳ್ತಾ ಇದಾರೆ ನಮ್ಮ ಕ್ಯಾಮ್ರಾಮನ್ ಶಿವರಾಜ್ ಕುಮಾರ್. ಸ್ಟೈಲ್ ಯಾರ್ದು ಸರ್ ಅದು ಬಂದಿದ್ದಿಂಗೆ? ನಿಮ್ ಸ್ಟೈಲ್. ಕೈಯಲ್ಲಿ ಒಂದು ಮಚ್ ಕೊಟ್ಬಿಟ್ಟಿದ್ರೆ ಹಂಗೆ. ಸರ್, ಹೆಂಗ್ ಅನ್ಸ್ತಾ ಇದೆ ಮಕ್ಕಳ ಜೊತೆ ಆಟ ಆಡೋದು? ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ. ಕಾರ್ಯಕ್ರಮ ನೋಡ್ತೀರಾ? ನೋಡ್ತಾ ಇರ್ತೀನಿ. ಏನ್ ಅನ್ಸುತ್ತೆ? ತುಂಬಾ ಚೆನ್ನಾಗಿರುತ್ತೆ. ನಮಗೊಂದು ಚಾನ್ಸ್ ಸಿಗ್ಬೇಕು ಅಂತ ಕಾಯ್ತಾ ಇದ್ವಿ. ತುಂಬಾ ಥ್ಯಾಂಕ್ಸ್ ಸುವರ್ಣ ಚಾನಲ್ ಇಂದ ನಮ್ಗೆ ಚಾನ್ಸ್ ಕೊಟ್ಟಿದ್ದೀರಾ. ಸೂಪರ್. ಕೊನೆಗೂ ನಮ್ಮ ಹೀರೋ ಅವರು ಆನ್ ಸ್ಕ್ರೀನ್ ಮಾಡ್ಬಿಟ್ಟಿದ್ದಾರೆ. ನೋಡೋಣ ಹೀರೋ ಹೆಂಗ್ ಜೋಡಿಸ್ತಾರೆ ಅಂತ. ರೆಡಿ ಇದೀರಾ ಸರ್? ಸೂಪರ್ ಆಗಿ ಜೋಡಿಸ್ಬೇಕು. ಮತ್ತೆ ಬನ್ನಿ, ನಿಮ್ಮ ಸಮಯ ಶುರು ಆಗುತ್ತೆ ಈಗ. ಜೋಡಿಸಿದ್ದಾರೆ, ಅದು ಒಳಗೆ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ರು. ನೀವು ಯಾಕೆ ಸರ್ ಪಿಕ್ಚರ್ ಟ್ರೈ ಮಾಡ್ಲಿಲ್ಲ? ಹೀರೋ ಆಗ್ಬೋದಿತ್ತು. ಚಾನ್ಸ್ ಯಾರು ಕೊಟ್ಟಿಲ್ವಲ್ಲ? ನೀವು ಟ್ರೈ ಮಾಡ್ಬೇಕಿತ್ತು. ಏನ್ ಮಾಡ್ತಿದ್ದೀರಾ ಇವಾಗ? ಪ್ರೈವೇಟ್ ಕಂಪನಿಯಲ್ಲಿ ಬೇಕಿತ್ತಾ? ನಾವು ಪ್ರೈವೇಟ್ ಪ್ರೊಡಕ್ಷನ್ ಮಾಡ್ಕೊಂಡು ಸಿನಿಮಾ ಮಾಡ್ಬೋದಿತ್ತಾ? ಚಾನ್ಸ್ ಕೊಡಿ ಮೇಡಮ್. ಇವಾಗಲೂ ರೆಡಿ ಇದ್ದೀರಾ? ಓಕೆ. ಅದಕ್ಕೊಂದು 6 ಪ್ಯಾಕ್ ಬರ್ಸ್ಕೋಬೇಕಲ್ಲ? ಬರ್ಸೋಣ. ಅದು 6 ಪ್ಯಾಕ್ ಬರ್ಸೋದು ಹೆಂಗೆ ಹೇಳ್ಕೊಡು.
ಹಂಗೆ ಸರ್ 6 ಪ್ಯಾಕ್ ಒಂದ್ಸಲ ಟ್ರೈ ಮಾಡಿ ನೋಡೋಣ, ಹೀರೋ ಆಗೋ ಕ್ವಾಲಿಟಿ ಇದೆಯಾ ಇಲ್ವಾ ಅಂತ ನೋಡೋಣ. ಅಯ್ಯೋ ಬಾ. ಹಾಂ 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 ಸಾಕು ಬಿಡಿ ಸರ್. ಅಯ್ಯೋ 10 ಟಿಪ್ಸ್ ಹೊಡಿತೀರಲ್ಲ ಸರ್, ದಿನ ಹೊಡಿತೀರಾ ಮನೇಲಿ? ಹೊಡಿತಾ ಇರ್ತೀನಿ ಅವಾಗ ಹೊಡಿತಾ ಇರ್ತೀರಾ. ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಚಪ್ಪಾಳೆ ಆಡ್ರಪ್ಪ. ಈಗ ನೋಡ್ರಪ್ಪ, ಸೂಪರ್ ಆಗಿ ಆಡಿದ್ದಾರೆ. ಸಾಫ್ಟ್ವೇರ್ ಇಂಜಿನಿಯರು ಮತ್ತೆ ನಮ್ಮ ಹೀರೋ ಶಿವಣ್ಣ ಅವರು ಕ್ಲೋಸ್ ಆಗಿ ಇದ್ರು. ಕೊನೆಗೂ ನಮ್ಮ ಹೀರೋ ಅವರು ಗೆದ್ದಿದ್ದಾರೆ. ಜೋರ ಚಪ್ಪಾಳೆ ಹೊಡಿರಿ. ಈಗ ನಾವು ತೋರಿಸ್ತೀವಿ ಹೆಂಗ್ ಮಾಡೋದು ಅಂತ. ಏನಮ್ಮದು? ಇಲ್ಲ ಜೋಡಿ ಅಂದ್ರೆ ಹಿಂಗಿರ್ಬೇಕಪ್ಪ. ಕೊಡೋ ಕೈಯೇ ಏನ್ ಸಖತ್ತಾಗಿ ಮಾಡು. ಕೊನೆಗೂ ಮಾಡೇಬಿಟ್ಟು ಮಧು, ಟೈಮ್ ಮುಗಿಯಕ್ ಮುಂಚೆ ಜೋಡಿಸ್ಬಿಟ್ಟಿದೀವಲ್ಲ. ಏನಪ್ಪ ಇಷ್ಟು ಮಾಡಕ್ ಬರ್ಲಿಲ್ವಾ ನಿಮ್ಗೆ? ಸೂಪರ್. ನಮ್ಗೆ ಇದನ್ನ ಜೋಡಿಸಿ ಸಿಕ್ಕಾಪಡೆ ಸುಸ್ತಾಗಿದೆ. ಸೊ ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ಮಕ್ಕಳು ಎಲ್ಲರೂ ತಿಂಗಳು ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ಬ್ರೇಕ್. ರಾಮರಾಜ್ ಕಾಟನ್ ಪಂಚೆಗಳು ಹಾಗೂ ಶರ್ಟ್ಗಳು ಅರ್ಪಿಸುವ ತರ್ಲೆ ನನ್ನ ಮಕ್ಕಳು ಎಲ್ಲರೂ ಬರೀ ತಿಕ್ಲು ಕಾರ್ಯಕ್ರಮಕ್ಕೆ ಅಕ್ಕ ಏನು ಅಂದ್ರೆ ಇವಾಗ ಬರ್ತಾ ಇರೋ ಮಕ್ಕಳೆಲ್ಲ ಒಂಥರ ಜಾನಿ ಟ್ವಿಂಕಲ್ ಬರೀ ಇದೇ ಹೇಳ್ತಾ ಇದಾರೆ. ನಮ್ ದೇಶದವ್ರ ಬಗ್ಗೆ ಇವ್ರು ಯಾವಾಗ ತಿಳ್ಕೊಳ್ಳೋದು? ತಿಳ್ಕೊಂಡಿದಾರಾ ಇಲ್ವಾ ಅಂತ ನೋಡಕ್ಕೆ ಈ ಗೇಮು. ನಾನು ಒಂದೊಂದೇ ಫೋಟೋ ತೋರಿಸ್ತೀನಿ, ಅದ್ ಯಾರು ಅಂತ ಅವ್ರು ಹೇಳ್ಬೇಕು. ಚಿಕ್ಕ ಮಕ್ಳಿನ ಅಕಸ್ಮಾತ್ ತಿಳ್ಕೊಂಡಿಲ್ಲ ಅಂದ್ರೆ ನಾವೇ ಅವ್ರಿಗೆ ಹೇಳ್ಕೊಡೋ. ಓಕೆನಾ? ಏನ್ ಹೇಳಕ್ ಮುಂಚಿನ ಓಕೆ. ನೀನ್ ನನ್ ಜೊತೆನೆ ಬರ್ತಾ ಇದೀಯ ಇವತ್ತು? ನಿನ್ ಜೊತೆನೆ ಇರ್ತೀನಿ. ಅಯ್ಯೋ ಎಂತ ಜೋಡಿನೂ ನಮ್ಮಿಬ್ರದು. ಈಗ ರೆಡಿ ಇದೀರಾ? ನಾನು ಒಂದೊಂದೇ ಫೋಟೋಸ್ ತೋರಿಸ್ತೀನಿ, ಅದ್ರಲ್ಲಿ ಇರೋದು ಯಾರು ಅಂತ ಹೇಳ್ಬೇಕು. ಓಕೆ, ರೆಡಿ ಇದೀರಾ? ಇದು ಯಾರು ಚಿನ್ನಿ? ಸರಿ ಹೋಗ್ಲಿ ಬಿಡು, ನೀನ್ ಹೇಳ. ಅವರು ಗಾಂಧೀಜಿ. ಊರು ಗಾಂಧೀಜಿ. ಸೂಪರ್. ನೀನ್ ಹೇಳ. ಸ್ವಿಮ್ಮಿಂಗ್ ಪೂಲ್ ಗಾಂಧೀಜಿ. ಇವ್ರು ಗಾಂಧೀಜಿನಾ? ಮೇಡಮ್ ನೀವ್ ಹೇಳಿ ಇದು ಯಾರು ಅಂತ. ಗಾಂಧೀಜಿ. ಇದು ಗಾಂಧಿ ತಾತ ಅಲ್ಲ, ಇದು ಸುಭಾಷ್ ಚಂದ್ರ ಬೋಸ್ ಅಂತ. ಯಾರು? ಸುಭಾಷ್ ಚಂದ್ರ ಬೋಸ್. ಇವ್ರು ಏನ್ ಮಾಡಿದ್ರು? ಇವರು ನಮ್ಮ ಇಂಡಿಯಾಗೆ ಇಂಡಿಪೆಂಡೆನ್ಸ್ ಸಿಕ್ತಲ್ಲ ಅವಾಗ ಫ್ರೀಡಮ್ಗೋಸ್ಕರ ಫೈಟ್ ಮಾಡಿದವ್ರು ಇವ್ರಿಗೆಲ್ಲರೂ ಒಂದ್ಸಲ ಸಲ್ಯೂಟ್ ಹೊಡಿರಿ. ಓಕೆ, ಈಗ ಇವ್ರಾಯ್ತು. ಇದ್ಯಾರು? ಸರಿ ನೀನ್ ಹೇಳಿ ಯಾರಿದು ಅಂತ. ಇವರು ಯಾವಾಗ ನೆಲ್ಸನ್ ಮಂಡೇಲಾ ನೋಡ್ಕೊಂಡ್ ಬಂದವ್ರು. ಸ್ವಿಮ್ಮಿಂಗ್ ಪೂಲ್ ನೆಲ್ಸನ್ ಮಂಡೇಲಾ. ನನ್ನ ಮಗನೇ, ನಿನಗೆ ನೆಲ್ಸನ್ ಮಂಡೇಲಾ ಹೆಸರಾದ್ರೂ ಗೊತ್ತಿತ್ತ ಇಲ್ಲಿವರೆಗೂ? ನಿಮ್ಮ ಅಪ್ಪನ ಕೇಳಿ ಅವ್ರು ಯಾರು ಅಂತ. ಬಸವಣ್ಣ ಅವರ ನೆಲ್ಸನ್ ಮಂಡೇಲಾ ಅಲ್ವಾ? ಬಸವಣ್ಣ. ಶ್ಯೂರಾ? ಶೋರ್. ಯಾರು ಇವರು? ಇವರು ವಚನಗಳನ್ನ ಬರಿತಾ ಇದ್ರು. ಏನ್ ಬರಿತಾ ಇದ್ರು? ಈಗ ಪೊಯಮ್ಸ್ ಮಾಡ್ತಾ ಇದ್ರು. ಈಗ ಪೊಯಮ್ಸ್ ಎಲ್ಲ ಬರುತ್ತಲ್ಲ ನಿಮ್ಗೆ, ಆ ತರ ಇವರು ವಚನಗಳನ್ನ ಬರಿತಾ ಇದ್ರು. ಓಕೆನಾ? ನನಗ್ ಗೊತ್ತು ಚಿಕ್ಕ ಮಕ್ಕಳು ಅವ್ರಿಗೆ ಇಷ್ಟೆಲ್ಲ ಗೊತ್ತಿರಲ್ಲ ಅಂತ, ಆದ್ರೂ ಎಜುಕೇಶನ್ ಅನ್ನೋದು ಈಗ್ಲಿಂದಾನೆ ಶುರು ಆದ್ರೆ ಒಳ್ಳೇದು. ಓಕೆ, ಇವಾಗ ನನ್ನ ಸ್ಟೋರಿ ಆಯ್ತು. ಇವಾಗ ನಿಮ್ ಸ್ಟೋರಿ ಕೇಳ್ತೀನಿ ನಾನು. ರೆಡಿ ಇದ್ದೀರಾ ನಿಮ್ ಸ್ಟೋರಿ ಹೇಳಕ್ಕೆ? ಬೇಗ ಪಟ ಹೇಳ್ಬೇಕು, ಯಾಕಂದ್ರೆ ಗಿಫ್ಟ್ ಕೊಡ್ಬೇಕು ನಾನು ಆಮೇಲೆ. ಓಕೆ, ಹೇಳ್ತೀನಿ. ಪಾರ್ವತಿ ಸ್ನಾನಾಗ ಹೋಗಿರ್ತಾಳ, ಆಗ ಗಣೇಶಂಗೆ ಹೇಳ್ಬಿಟ್ಟು ಹೋಗಿರ್ತಾಳ. ಗೋಲ್ಡನ್ ಸ್ಟಾರ್ ಗಣೇಶಂಗ? ಅಲ್ಲ, ಗಣೇಶ. ಯಾವ ಗಣೇಶ? ಗಣಪತಿಗೆ ಹೇಳ್ಬಿಟ್ಟು ಹೋಗ್ತಾರ. ಆಗ ಆ ಶಿವ ಬರ್ತಾನಲ್ಲ, ನನ್ನ ಜಾಗ ಬಿದ್ದು ಪಾರ್ವತಿ ನೋಡ್ತೀನಂದ್ರ ಎಲ್ಲ ಅಂದ ಅಂತಾನೆ. ಆಗ ಕತ್ತರಿಸ್ಬಿಟ್ಟನ್ ಕದ್ನ. ಯಾರನ್ನ ಕತ್ತರಿಸ್ಬಿಟ್ಟ? ಆ ಗಣೇಶನ್ ಕದ್ನ ಕತ್ತರಿಸ್ಬಿಟ್ಟನ. ಹೆಂಗ್ ಕತ್ತರಿಸಿದ್ರು? ಯಾರು ಆನೆ ಮಗಿದ್ರೆ ಕಟ್
ಬಾ ಅಂತ ಕಳ್ಸಿರ್ತಾರೆ. ಕಟ್ ಮಾಡ್ಕೊಂಡು ಬಂದು ಗಣೇಶಂಗೆ ಹಾಕ್ತಾರೆ. ಸೂಪರ್. ಇವಾಗ ಐಶ್ವರ್ಯ ರೈ ಕತೆ ಹೇಳ್ತೀರಾ? ಒಂದರಲ್ಲಿ ಒಬ್ಳು ರಾಣಿ ಇದ್ಲು. ಆ ರಾಣಿ ತುಂಬಾ ಇಷ್ಟ. ಅವ್ರ ರಾಣಿನ ನಾರ್ಮಲ್ ರಾಣಿನ? ಅವಳು ಇವಾಗ ಬ್ಯಾಡ್ ರಾಣಿ. ಆಮೇಲೆ ಮಿರಲಲ್ಲಿ ನೋಡ್ಕೊಳಕ್ಕೆ ಇಷ್ಟ ಅಂತೆ. ಕೇಳ್ತಾ ಇಲ್ಲಂತ ನಾನ್ ಚೆನ್ನಾಗಿದ್ದೀನ ಗೋಡೆ ಚೆನ್ನಾಗಿದ್ಯಾ ಅಂತ ಅವಳು ಕೇಳ್ತಾನೆ. ನೀನೇ ಚೆನ್ನಾಗಿದ್ಯಾ. ಆಮೇಲೆ ತುಂಬಾ ವರ್ಷ ಆದ್ಮೇಲೆ ಮತ್ತೆ ರಾಣಿ ಕೇಳ್ತಾಳೆ, ನಾನ್ ಚೆನ್ನಾಗಿದ್ದೀನ ಗೋಡೆ ಚೆನ್ನಾಗಿದ್ಯಾ ಅಥವಾ ಬೇರೆ ಚೆನ್ನಾಗಿದ್ದಾಳೆ ಅಂತ. ಆಮೇಲೆ ಮಿರರ್ ಹೇಳುತ್ತಾ ನೀನೇ ಚೆನ್ನಾಗಿದ್ಯಾ ಅಪ್ಪ ನನ್ನ ಮಗಳು ಚೆನ್ನಾಗಿದ್ದಾಳೆ ಅಂತ. ಅಪ್ಪ ಅವಳಿಗೆ ಸಿಟ್ಬಡುತ್ತೆ. ಅವಳಿಗೆ ಸಿಟ್ಟು ಬಂದಾಗ ಅಂಟರಿಗೆ ಹೇಳಿ ಅವಳಿಗೆ ಚಿಕ್ಕ ಪಾಪು ಇವಾಗ ಅವಳು ಇವಾಗ ಇಷ್ಟು ಅಂಟರಿಗೆ ಹೇಳಿ ಅವಳನ್ನ ಸಾಯಿಸ್ಬೇಡು, ಕಾಡಿಗೆ ಹೋಗಿ ಆಮೇಲೆ ನಾನು ಸಾಯಿಸ್ತೆ ಅವಳನ್ನ. ಆಮೇಲೆ ಮ್ಯಾಜಿಕ್ ಮಿರರ್ ಹೇಳುತ್ತೆ, ಅದಕ್ಕೆ ಮ್ಯಾಜಿಕ್ ಇರಲ್ಲ. ಆ ಮ್ಯಾಜಿಕ್ ಮಿರರು ಅವಳು ಬರ್ತೀಯಾಳೆ ನಿಮ್ಮಬ್ಳು, ಅವಳು ದೂರದಿಂದ ಕಾಡಿಂದ ಹೊರ್ತೀಯಾಳೆ ಅಂತ ಕಾಡಲ್ಲಿ ಇಡ್ತಾಳೆ. ಆಮೇಲೆ ಡೋರ್ ತೆಗ್ದಿದೆ, ಇನ್ನೊಂದ್ ಸ್ವಲ್ಪ ಹೊಡೆದ್ರು ಇನ್ನೊಂದ್ ಸ್ವಲ್ಪ. ಆಮೇಲೆ ಅಲ್ಲಿ ಒಳಗಡೆ ಹೋಗಿ ನೋಡ್ತಾಳೆ, ಅವಳಿಗೆ ಕಿಸ್ ಕೊಟ್ಟೆ. ಆಮೇಲೆ ಮದ್ವೆ ಆಗ್ತಾಳಂತೆ ಅವನು. ಆಮೇಲೆ ಕಿಸ್ ಕೊಟ್ಟಿ ಅವಳಿಗೆ ಜೀವ ಬರುತ್ತೆ ರಾಜ್ಕುಮಾರಿಗೆ. ಕಿಸ್ ಕೊಟ್ರೆ ಜೀವ ಬರುತ್ತಾ? ಇದ್ಯಾರು ಹೇಳಿದ್ದು? ಇಂಜೆಕ್ಷನ್ ಕೊಟ್ರೆ ಜೀವ ಬರುತ್ತೆ ಕೇಳಿದೀನಿ. ಯಾವ್ದಿದು ಕಿಸ್ ಕೊಟ್ರೆ ಜೀವ ಬರೋದು? ಆಮೇಲೆ ನೀನ್ ನನ್ನ ಮದ್ವೆ ಆಗ್ತೀಯ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲಾರು ಖುಷಿ ಆದ್ರಂತೆ. ಯಾವ ಕತೆ ಹೇಳ್ತೀರಾ ಈಗ? ಚಪಾತಿ ಚಪ್ ಚಪ್. ಚಪಾತಿ ಮಾಡೋ ಕತೆ ಹೇಳ್ತೀರಾ? ಓಹೋ, ತುಂಬಾ ದೊಡ್ಡದ ಚಿಕ್ಕದ ಚಪಾತಿ ಕತೆ? ಹೇಳೀಗ. ಚಪಾತಿ ಚಪ್ಪ ಜಿಲೇಬಿ ಜುಂಚು ಕಡ್ಡಿಕಾಯಿ ಕಳ್ಳಿಗಳು ಲಾಲಿಪಾಪ್ ಕಲ್ಲ 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 ಕಳ್ಳ ಕಳ್ಳ ಕಳ್ಳನ ಎಲ್ಲಿಂದ ಬಂದ ಕಳ್ಳ? ಅಲ್ಲಿಂದ ಬಂದ. ಕಲ್ಲ ಕಲ್ಲ ಕಲ್ಲಕ್ಕ ಕಲ್ಲ ಕಲ್ಲ ಕಲ್ಲಕ್ಕ. ಈಗ ಡಿಂಪಲ್ ಕಪ್ಪಾಡಿ ಅವ್ರು ಯಾವ ಕತೆ ಹೇಳ್ತಾರೆ? ಸ್ಮಾಲ್ ಪೀಸ್ ಕಟ್ ಕೇಕ್ put it in the mouth. ಸ್ಮಾಲ್ ಪೀಸ್ ಕಟ್ ಮಾಡಿ put it in the mouth. ಏನು ಕಬಾಬಾ? Small piece cake put it in the mouth. Guys sitting in the tree. ಏನೋ ಇದು ಕೇಕ್ ತಿನ್ಬಿಟ್ಟು ಮರ ಹಚ್ಕೊಂಡು ಕೂತ್ಕೊಂತಾನ? ಏನು ಕೋಳಿ ಹಿಡಿಯೋಕತ್ತಿದ್ಯಾ? ಏನಕ್ಕೆ ಮರ ಹಚ್ಚಿದೆ? ಟ್ರೀ ಮೇಲೆ ಕೂತ್ಕೊಂಡಿರ್ತಾನೆ. ಅದಕ್ಕ ಏನು ಕೇಕ್ ಟ್ರೀ ಮೇಲೆ ಕೂತಿರುತ್ತಾ? ಕೇಕ್ ತಿನ್ಕೊಂಡು ತಿಂತಾ ಇರುತ್ತೆ ಟ್ರೀ ಮೇಲೆ ಕೂತ್ಕೊಂಡು. ಯಾರು? ಕಾಗೆ. ಕಾಗೆ ಕೇಕ್ ತಿನ್ನುತ್ತಾ? ನಮಗೆ ಕೇಕ್ ಕೊಡಲ್ಲ, ಕಾಗೆ ಕೇಕ್ ತಿನ್ನುತ್ತಾ? ಯಾವ ಊರ್ ಕಾಗೆ? ಬೆಂಗಳೂರು ಕಾಗೆ. ಬೆಂಗಳೂರು ಕಾಗೆನಾ? ಬೆಂಗಳೂರು ಕಾಗೆ ಎಲ್ಲ ತಿನ್ನುತ್ತೆ. ಸೂಪರ್. ಈಗ ಲಾಸ್ಟ್ ಒಂದು ಕ್ವೆಶ್ಚನ್ ಕೇಳ್ತೀನಿ, ಅದಾದ್ಮೇಲೆ ನಾನು ಟಾಯ್ಸ್ ಕೊಡ್ತೀನಿ. ಈಗ ಈ ಕ್ವೆಶ್ಚನ್ಗೆ ಆನ್ಸರ್ ಯಾರು ಮಾಡ್ತೀರಾ? ಓಕೆ, ರೆಡಿ ಇದ್ದೀರಾ? ನಾನು ಒಬ್ಬೊಬ್ಬರನ್ನ ಕೇಳ್ತೀನಿ, ಒಬ್ಬೊಬ್ಬರು ಹೇಳ್ಬೇಕು. ಶಿವರಾಜ್ ಕುಮಾರ್ ಯಾರ ಮಗ? ಯಾರ ಮಗ? ಅವಳ ಮಗನಾ? ಹೌದಾ? ಹೌದೇನೆ? ಡಿಂಪಲ್ ಕಪಾಡಿಯಾ? ಮತ್ತೆ ಯಾರ ಮಗ ಶಿವರಾಜ್ ಕುಮಾರ್? ಓಕೆ, ಇವ್ರನ್ನ ಕೇಳೋಣ. ಶಿವರಾಜ್ ಕುಮಾರ್ ಯಾರ ಮಗ? ಅವಳ ಮಗನಾ? ಯಾವಾಗ್ಲೂ ಅವನ ಮಗನಾ? ಶಿವರಾಜ್ ಕುಮಾರ್ ಅವಳ ಮಗ ಅಂತ ಇವನು, ಇವನ್ ಮಗ ಅಂತ ಇವನು. ಶಿವರಾಜ್ ಕುಮಾರ್ ಯಾರ ಮಗನೇ? ನಿನ್ ಮಗನಾ? ಮೇಡಮ್, ನೀವು ಶಿವರಾಜ್ ಕುಮಾರ್ ಅವ್ರ ತಾಯಿನಾ? ಹೌದಾ? ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಮೇಡಮ್ ನಿಮ್ಮ ಮಗ. ಎಷ್ಟು ವಯಸ್ಸು ಶಿವರಾಜ್ ಕುಮಾರ್ ಅವ್ರಿಗೆ? 1. ಓಕೆ, ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಶಿವರಾಜ್ ಕುಮಾರ್ ಅವ್ರಿಗೆ ನೀವು ಆ್ಯಕ್ಟಿಂಗು. ಇವ್ರ ಮಗ ಅಂತ ಅವರು, ಅವ್ರ ಮಗ ಅಂತ ಇವರು, ಇವ್ರ ಸವಾಸನೆ ಬೇಡ ಅಂತ ನಮ್ಮ ಮಗ ಅಂತ ಹೇಳ್ಕೊಂಡ್ಬಿಟ್ರು. ಈಗ ಯಾರು ಗಿಫ್ಟ್ ಬೇಕು? ಗಿಫ್ಟ್ ಬೇಕಂದ್ರೆ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಯಾರು ಕಣ್ ತೆಗಿಯಂಗಿಲ್ಲ, ಚೀಟಿಂಗ್ ಮಾಡೋಂಗಿಲ್ಲ, ಕೈಯಲ್ಲಿ ಮುಚ್ಕೊಳ್ಳಿ. ಜೋಶಲ್ಲಿದ್ದಾರೆ ಅಂದ್ರೆ ಒಟ್ನಲ್ಲಿ ಇವ್ರಿಗೆ ಡಾನ್ಸ್ ಮಾಡ್ಬಿಡ್ಬೇಕೀಗ. ಇವ್ರ ಸಂತೋಷನ ನಾನು ಯಾಕೆ ತಡಿಲಿ? ನಾವು ಇವಾಗ ಡಾನ್ಸ್ ಮಾಡಿ ಹೇಳ್ತೀವಿ ಟಾಟಾ ಬಾಯ್ ಬಾಯ್ ಗುಡ್ ನೈಟ್. ಅಲ್ಲಿವರೆಗೂ ನಾಳೆ ತರ್ಲೆ ನನ್ನ ಮಕ್ಳಿಗೋಸ್ಕರ ಕಾಯೋದನ್ನ ಮರಿಬೇಡಿ. 9 ಗಂಟೆಗೆ ಸುವರ್ಣ ಪ್ಲಸ್ ಹಾಕೋದನ್ನ ಮರಿಬೇಡಿ. ಬಾಯ್, ಗುಡ್ ನೈಟ್.
ಚಿನ್ನದ ಗ್ರೌಂಡು ನೋಡು ಲೈಫು ಕ್ರೇಜಿ ಊರಿಗೆ ಊರೇ ಬೀಳಲಿ ಮೇಲೆ ಧೈರ್ಯ ಇದ್ರೆ ಈಸಿ ಸುವಾಸ ಕೂದಲು ನಾಚಲೆ